ಶಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಆಲೈಸ್ತಾ ಇದ್ರಿ, ಎಷ್ಟು ಆಸಕ್ತಿಯಿಂದ ಕಾತುರತೆಯಿಂದ ನೀವು ಎದುರು ನೋಡ್ತಾ ಇದ್ದೀರಿ. ಅದ್ಭುತವಾದಂಥ ಕಾರ್ಯಗಳು ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಮಾಡ್ತಾ ಇದ್ದಾನೆ, ಮಾಡುತ್ತಲೇ ಇರಲಿ ಎಂಬುದಾಗಿ ನನ್ನ ಹಾರೈಕೆ. ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ನನ್ನ ಪ್ರಿಯ ಸಹೋದರಿ ಪರಿಪೂರ್ಣವಾಗಿ ನಿಮ್ಮ ಆಸಕ್ತಿ, ನಿಮ್ಮ ಯಥಾರ್ಥತ್ವ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಜನರಿಗೆ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ತಿಳಿದು ಬರಲಿ. ಒಂದು ವಿಶೇಷವಾದಂಥ ಕಾರ್ಯ, ಒಂದು ವ್ಯಕ್ತಿಗೆ ಮೂಲವ್ಯಾಧಿಯಾಗಿತ್ತು, ಪೈಲ್ಸ್. ಈ ಪೈಲ್ಸ್ ರೋಗದಿಂದ ಬಹಳಷ್ಟು ವಿಧವಾಗಿ ಅಲ್ಲಾಡಿದ ಆ ಮನುಷ್ಯ, ಬಹಳಷ್ಟು ಅಲ್ಲಾಡಿದ. ಏನಾದರೆ ತಿಂಡಿ ತಿನ್ನೋದ್ರಲ್ಲಿ ದೋಷ ಆದರೆ ಆತನು ಬ್ಲೀಡಿಂಗ್ ಪೈಲ್ಸ್ ಆಗ್ತಿತ್ತು, ಅಂದರೆ ರಕ್ತಸ್ರಾವ ಆಗ್ತಿತ್ತು ಆತನ ಶೌಚಾಲಯಕ್ಕೆ ಹೋಗಿರುವಾಗ. ಇದು ಯಾರಿಗೂ ಹೇಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಹೌದು, ಯಾರಿಗೂ ಹೇಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಯಾರಿಗೆ ಹೇಳಬೇಕು, ಯಾರು ಬಿಡಬೇಕಂತನೂ ಗೊತ್ತಾಗ್ತಾ ಇಲ್ಲ. ಆದರೆ ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದು ಏನು ಮಾಡಿದರೂ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಕ್ಕೆ ಅನ್ನತಕ್ಕಂಥ ಉದ್ದೇಶದಿಂದ ಪಾಪ ಬಹಳ ಕಳವಳ, ದಿಗುಲು, ಚಿಂತೆ ಅವನನ್ನು ಕಾಡ್ತಾ ಇತ್ತು. ಕಾಡ್ತಾ ಇರುವಾಗ ಆತನು ಒಂದು ಕ್ರೈಸ್ತ ಸೇವಕನ ಹತ್ರ, ಅಂದರೆ ನನ್ನ ಹತ್ರ ಬಂದಿರುವಾಗ ನಾನು ಆ ವ್ಯಕ್ತಿಯ ಮೂಲವ್ಯಾಧಿ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ನನಗೆ ಬ್ಲೀಡಿಂಗ್ ಮೂಲವ್ಯಾಧಿ ಇದೆ. ನನಗೆ ಬ್ಲೀಡಿಂಗ್ ಅಂದರೆ ರಕ್ತಸ್ರಾವ ಆಗತಕ್ಕಂಥದ್ದು. ನನಗೆ ಶೌಚಾಲಯಕ್ಕೆ ಹೋಗಿದರೆ ತುಂಬ ತೊಂದರೆ ಆಗುತ್ತೆ, ಬಹಳ ನೋವಾಗುತ್ತೆ, ಯಾರಿಗೂ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಇದು ನಾಚಿಕೊಳ್ಳತಕ್ಕಂಥ ಕಾರ್ಯಗಳು. ವೈದ್ಯರ ಹತ್ರ ಹೋಗಬೇಕಾಗಿತ್ತಲ್ಲ ಅಂತ ಹೇಳಿದ್ರೆ, ವೈದ್ಯರ ಹತ್ರನೂ ಹೋಗಿದರೆ ಭಾಳ ಶೇಮ್ ಆಗತ್ತೆ ರೀ, ಎಲ್ಲ ಹೇಳ್ಕೋಬೇಕಾದ್ರೆ ಅಂತ ಹೇಳ್ತಾ ಇದ್ರು. ಹೇಳ್ಕೋಬೇಕಾದ್ರೆ ಪರವಾಗಿಲ್ಲ, ಹಾಗಾದರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯಿಂದ ಗುಣ ಆಗ್ತದೆ ಅನ್ನೋ ನಂಬಿಕೆ ಅವರಿಗಿತ್ತು. ಅರೆ, ಇದು ಕೇಳಿದಾಗ ಭಾಳ ಆಶ್ಚರ್ಯವಾಯಿತು. ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಂಡಿರುವಾಗ ನಾನು ಕರ್ತನ ವಾಕ್ಯದಲ್ಲಿರತಕ್ಕಂಥ ಒಂದು ವಾಕ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಪ್ರಕಾರವಾಗಿ ನಾನು ಪ್ರಾರ್ಥನೆ ಮಾಡುವಾಗ ನಾನು ಯೇಸು ಕ್ರಿಸ್ತನ ವಾಕ್ಯದಂತೆ ಈ ಮೂಲವ್ಯಾಧಿ ಬೇರು ಸಮೇತ ಕಿತ್ತುಕೊಂಡು ಹೋಗಬೇಕು ಎಂದು ಅಪ್ಪಣೆ ಕೊಟ್ಟಿವೆ. ಪ್ರೈಸ್ ಲಾರ್ಡ್ ಜೀಸಸ್. ಬೇರು ಸಮೇತ ಕಿತ್ತುಕೊಂಡು ಹೋಗಬೇಕನ್ನತಕ್ಕಂಥ ಅಪ್ಪಣೆ ಕೊಟ್ಟಿದ್ದ ಕೂಡಲೇ ಕೆಲವೇ ದಿನಗಳಾದ ನಂತರ ಆ ವ್ಯಕ್ತಿ ಮೂಲವ್ಯಾಧಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಆಯಿತು. ಅವನು ಇದ್ದ ಸ್ಥಳವನ್ನು ಪರಿಶೀಲನೆ ಮಾಡಿರುವಾಗ ಅವನಿಗೆ ಆಗಿರ್ತಕ್ಕಂಥ ಆ ಮೂಲವ್ಯಾಧಿ ಬೇರು ಸಮೇತ ಕಿತ್ತುಕೊಂಡೋಗಿತ್ತು. ನಾವು ಪ್ರಾರ್ಥನೆ ಮಾಡೋದು ಏನಿಲ್ಲ, ಒಂದೇ, ಯೇಸು ಕ್ರಿಸ್ತು ನಾಮದಲ್ಲಿ ಎಷ್ಟೋ ವರ್ಷಗಳಿಂದ ಕಾಡ್ತಿರತಕ್ಕಂಥ, ಬೇರೂರಿರತಕ್ಕಂಥ ಆ ಮೂಲವ್ಯಾಧಿ ಸಂಪೂರ್ಣವಾಗಿ ಕಿತ್ತಾಕಲ್ಪಡಲಿ ಯೇಸು ನಾಮದಲ್ಲಿ. ಓನ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಇದು ಅನೇಕ ಜನರ ಹತ್ರ, ಅಂದರೆ ಸ್ವಲ್ಪ ನಾಚಿಕೆ ಆಗ್ತದೆ, ಸ್ವಲ್ಪ ಅವಮಾನ ಫೀಲ್ ಆಗ್ತಾರೆ. ಆದರೆ ಅಂಥ ಒಂದು ಮೂಲವ್ಯಾಧಿ ಯೇಸು ಕ್ರಿಸ್ತನ ನಾಮದಿಂದ ಬೇರು ಸಮೇತ ಕಿತ್ತುಕೊಂಡೋಗಿ ಗುಣಮುಖನಾಗಲಿ ಎಂಬುದಾಗಿ ಹಾರೈಸಿದಾಗ, ಆಶೀರ್ವದಿಸಿದಾಗ, ಕಮಾಂಡ್ ಮಾಡಿದಾಗ ಅದು ಹಾಗೆ ಆಯಿತು. ಇದು ಹೇಗೆ ಸಾಧ್ಯ ಅನ್ನೋದು ಬೈಬಲ್ ಹೇಳ್ತಾ ಇದೆ. ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಮಾನವನನ್ನು ರೂಪಿಸಿ, ಸೃಜಿಸಿ ಮಾನವನು ಏನಾಗಿದ್ದಾನೆಂಬುದಾಗಿ, ಮಾನವನಲ್ಲಿರ್ತಕ್ಕಂಥ ಸಾಮರ್ಥ್ಯ ಏನಿದೆ ಎಂಬುದಾಗಿ ಆತನು ತೋರಿಸಿದ್ದಾನೆ. ಯಾಕಂದರೆ ಮಾನವನ ಉಂಟು ಮಾಡಿದ ಆತನೇ ಅಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ಇದು ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಈ ವಚನ ಬರೆಯಲ್ಪಟ್ಟಿದೆ. ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆ ಮಾತು. ದೇವರ ಮಕ್ಕಳೇ, ಭಾಳ ಜಾಗ್ರತೆಯಿಂದ ಅದನ್ನು ಕೇಳ್ಕೊಳ್ತೀರಿ. ಯಾಕಂದರೆ ಅದು ಅನೇಕ ಜನರನ್ನು ಹೃದಯದಲ್ಲಿ ವಿಶ್ವಾಸವನ್ನು ದೃಢಪಡಿಸಿದೆ ಮತ್ತು ಮೂಡಿಸಿದೆ. ಅದರ ನಿಮಿತ್ತ ನಾವು ಅದರಿಂದ ವಂಚಿತರಾಗಬಾರದನ್ನತಕ್ಕಂಥ ನನ್ನ ವಿನಂತಿ.
ಬ್ಯಾಥನಿ ಎಂಬ ಪಟ್ಟಣದಿಂದ ಹೊರಬಂದಾಗ ಅಲ್ಲೇ ಒಂದು ಮರ ಇತ್ತು. ಆ ಮರದ ಹೆಸರು ಅಂಜೂರದ ಮರ. ಅಂಜೂರದ ಮರವನ್ನು ನೋಡಿರುವಾಗ ಆತನಿಗೆ ಹಸು ಆಗ್ತಾ ಇತ್ತು. ಹಸು ಆಗ್ತಿರೋದು ನೋಡಿ, ಬಹಳ ದಾಹದಿಂದ ಇರುವುದನ್ನು ನೋಡಿ, ಹಸುವಿಂದ ಇರುವುದನ್ನು ನೋಡಿ ಆತನ ಅಂಜೂರದ ಮರದ ಹತ್ತಿರಕ್ಕೆ ಹೋಗ್ತಾನೆ. ಹತ್ತಿರಕ್ಕೆ ಹೋಗಿ ಅಲ್ಲಿ ಹತ್ತಿರದಲ್ಲಿ ಹೋಗಿರುವಾಗ ಅಂಜೂರದ ಮರದಲ್ಲಿ ಏನೂ ಹಣ್ಣುಗಳು ಇರುವುದಿಲ್ಲ. ಇರದಿರುವ ಕಾರಣದಿಂದ ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ 12ರಿಂದ ಅದು ನಾವು 26ವರೆಗೆ ನಾವು ನೋಡ್ಬೋದು. ಆ ವಚನ ಅಕ್ಷರ ಪ್ರಕಾರವಾಗಿ 2000 ವರ್ಷದ ಹೇಳಿರುವ ಮಾತುಗಳು ಇವತ್ತಿಗೂ ಅಕ್ಷರ ಪ್ರಕಾರವಾಗಿ ನಿಜವಾಗ್ತಾ ಇದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿ. ಯಾಕಂದ್ರೆ ಅಲ್ಲಿ ಅಂಜೂರದ ಮರದಲ್ಲಿ ಹಣ್ಣು ಇಲ್ಲದ ಕಾರಣದಿಂದ, ಕಾಲ ಇಲ್ಲ, ಅದು ಮೊದಲನೇದಾಗಿ ಕಾಲವಲ್ಲ, ಹಣ್ಣು ಇಲ್ಲದ ಕಾರಣದಿಂದ, ಅಂಜೂರದ ಹಣ್ಣುಗಳು ಇಲ್ಲದ ಕಾರಣದಿಂದ ಯೇಸು ಕ್ರಿಸ್ತನು ಆ ಅಂಜೂರದ ಮರವನ್ನು ನೋಡಿ ಏನು ಹೇಳ್ತಾನಂದ್ರೆ, ಬಹಳ ಜಾಗ್ರತೆಯಿಂದ ಕೇಳ್ಬೋದು. ಆ ಅಂಜೂರದ ಮರವನ್ನು ನೋಡಿ, ಪ್ರೈಸ್ ಲಾರ್ಡ್ ಜೀಸಸ್, ಇನ್ನು ಮುಂದೆ ಯಾರು ಇದರ ಹಣ್ಣನ್ನು ತಿನ್ನಬಾರದು ಎಂದು ಅಪ್ಪಣೆ ಕೊಟ್ಟನು. ಇನ್ನು ಮುಂದೆ ಈ ಗಿಡದ ಹಣ್ಣನ್ನು ಯಾರೂ ತಿನ್ನುವುದಿಲ್ಲ ಎಂಬುದಾಗಿ ಅಪ್ಪಣೆ ಕೊಟ್ಟನು. ಈ ಬೆಳೆದು ಬಂದಿರತಕ್ಕಂಥ, ಬೇರೂರಿ ಎದ್ದು ಬಂದಿರತಕ್ಕಂಥ ಅಂಜೂರದ ಮರ. ಆಗ ಯೇಸು ಕ್ರಿಸ್ತನು ಏನು ಹೆಚ್ಚು ಮಾತಾಡಿಲ್ಲ. ಬಹಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಪೂರಾ ಬೇರು ಸಮೇತ ಒಣಗಿ ಹೋಗ್ಬೇಕು, ನೀರಿರಬಾರ್ದು, ಅದು ಕಡಿಯಲ್ಪಡಬೇಕು, ಅದು ಹಾಗಾಗಬೇಕು, ಏನು ಹೇಳಿಲ್ಲ. ಈ ಅಂಜೂರದ ಮರ, ಇನ್ನು ಮುಂದೆ ಇದರ ಹಣ್ಣು ಯಾರು ತಿನ್ನಬಾರದು. ಲೆಟ್ ನೋ ಒನ್ ಈಟ್ ದ ಫ್ರೂಟ್ ಫ್ರಮ್ ಯು ಎವರ್ ಅಗೇನ್. ನಿನ್ನಿಂದ, ಅಂಜೂರದ ಮರ ಹೇಳ್ತಾನೆ, ನಿನ್ನಿಂದ ಇನ್ನು ಮುಂದೆ ಯಾರು ಹಣ್ಣು ತಿನ್ನಬಾರದು ಎಂಬುದಾಗಿ ಅಪ್ಪಣೆ ಕೊಟ್ಟನೆ ಯೇಸು ಕ್ರಿಸ್ತ. ಇದು ಹೇಳಿರುವಾಗ ಯೇಸು ಕ್ರಿಸ್ತ ಹೇಳ್ತಿರೋದು ನೋಡಿ, ಶಿಷ್ಯರೆಲ್ಲ ನೋಡಿ, ಏನಪ್ಪ ಯೇಸು ಕ್ರಿಸ್ತ ಹಿಂಗೆ ಹೇಳ್ತಾ ಇದ್ದಾನೆ ಸರ್. ಯೇಸು ಕ್ರಿಸ್ತನ ಹಿಂಬಾಲಿಸಿ ಹೋಗ್ತಿರ್ತಕ್ಕಂಥ ಅನೇಕ ಶಿಷ್ಯರು, ಅದರಲ್ಲಿ ಅಪೋಸ್ತಲರು, 12 ಅಪೋಸ್ತಲರು ಮಾತ್ರ ಕಟ್ಟುನಿಟ್ಟಾಗಿ ಆತನ ಜೊತೆಲಿದ್ರು. ಆ ಸಮಯದಲ್ಲಿ ಏನಾಗಿದೆ ಅಂದರೆ, ಏನಪ್ಪ ಯೇಸು ಕ್ರಿಸ್ತನ ಈ ರೀತಿಯಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾನಲ್ಲ, ಇದು ಒಂದು ಪ್ರಾಮಾಣಿಕವಾದಂಥ ಅಪ್ಪಣೆಯ, ಇದು ಸರಿಯಾ ಎಂಬುದಾಗಿ ಅವರಲ್ಲಿ ಒಂದು ಅನುಮಾನ ಆಸ್ಪದಕ್ಕೆ ಆಗಲಿಲ್ಲ. ಆದರೆ ಅವರು ಪ್ರಶ್ನೆಗಳಿತ್ತು ಅವರಲ್ಲಿ ಅನೇಕ ರೀತಿಯ. ನನ್ನ ಪ್ರಿಯ ಸಹೋದರೇ, ಎಂಬುದಾಗಿ ಅದನ್ನು ಪರಿಶೀಲಿಸ್ತಾರೆ. ಆಗ ಇವರು, ಈ ಶಿಷ್ಯರು ಏನು ಮಾಡಿದ್ರು, ಹೋಗ್ತಾ ಹೋಗ್ತಾ ಮತ್ತು ತಿರುಗಿ ಅವ್ರು ಏನು ಮಾಡಿದ್ರು ಅಂದರೆ, ಪ್ರೈಸ್ ಲಾರ್ಡ್ ಜೀಸಸ್, ಅದೇ ಮಾರ್ಗದಿಂದ ಮರನೇ ದಿವಸ, ನೆನ್ಪಿಟ್ಕೊಳ್ರಿ, 24 hours ಕಡಿಮೆ ಆಗಿದೆ. ಅದೇ ಮಾರ್ಗದಲ್ಲಿ ತಿರುಗಿ ಮರನೇ ದಿವಸ ಬರುವಾಗ, ಆ ಮಾರ್ಗದಲ್ಲಿ ಬರ್ತಾ ಇರುವಾಗ ಶಿಷ್ಯರು, ಪೇತ್ರನು ಆ ಮರವನ್ನು ನೋಡಿ ಆಶ್ಚರ್ಯಚಕಿತರಾದರು. ಅರೆ, ಈ ಅಂಜೂರದ ಮರ ಬೇರು ಸಮೇತ ಒಣಗೋಗಿದ್ದಿಲ್ಲ ಎಂಬುದಾಗಿ ಹೇಳ್ಕೊಂಡು ಯೇಸು ಕ್ರಿಸ್ತನ ಹತ್ರ, ಎಸಯ್ಯ, ಗುರುವೇ, ಬೋಧಕನೇ, ನೀನು ನಿನ್ನೆ ಎಸ್ಟರ್ಡೇ, 1 night 24 hours ಆಗಿಲ್ಲ, ನಿನ್ನೆ ನೀನು ಶಪಿಸಿದ್ದ ಈ ಅಂಜೂರದ ಮರ ಎಸಯ್ಯ, ಬೋಧಕನೇ, ಬೇರು ಸಮೇತ ಒಣಗೋಗಿದೆಯಲ್ಲ ಅಂತ ಹೇಳಿದ ಕೂಡಲೇ ಯೇಸು ಕ್ರಿಸ್ತನು ಏನು ಫೀಲ್ ಆಗಲಿಲ್ಲ, ಅಥವಾ ಯೇಸು ಕ್ರಿಸ್ತನು ಎಕ್ಸೈಟ್ ಕೂಡ ಆಗಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್ ವೆರಿ ಸಿಂಪಲ್ ಆಗಿ ಹೇಳಿದ್ದಾನೆ. ಯಾಕಂದರೆ ಇದು ನಾನು ಮಾಡಿದ್ದೀನಿ ಅಂತ ಹೇಳಿದ್ದು ಆಯಿತು, ಅದು ನಿಮ್ಮಿಂದ ಆಗೋದಿಲ್ಲ ಎಂಬುದಾಗಿ ಕೂಡ ಯೇಸು ಹೇಳಿಲ್ಲ. ನಾನು ಬಹಳ ಉಪವಾಸ ಪ್ರಾರ್ಥನೆ ಮಾಡಿದ್ದೇನೆ, ಆತ 40 ದಿವಸ ಮಾಡಿಬಿಟ್ಟಿದ್ದಾನೆ, ಈಗ ಅಪ್ಪಣೆ ಕೊಟ್ಟಿದ್ದಾನಷ್ಟೇ. ನನ್ನ ಪ್ರಿಯ ಸಹೋದರರೇ, ಬೇರು ಸಮೇತ ಒಣಗಿ ಹೋಗಿರುವುದನ್ನು ನೋಡಿ ಆಶ್ಚರ್ಯಚಕಿತ. ಯೇಸು ಹೇಳಿದ್ದೇನು, ಇನ್ನು ಮುಂದೆ ಆ ಗಿಡಕ್ಕೆ ಹೇಳ್ತಾನೆ, ಇನ್ನು ಮುಂದೆ ನಿನ್ನ ಮರದ ಹಣ್ಣನ್ನು ಯಾರು ತಿನ್ನಬಾರದು, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಆಗ ಯೇಸು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಇದೇನು ದೊಡ್ಡ ವಿಷಯ ಅಲ್ಲ ನಿಮಗೆ ಅಂತ ಹೇಳ್ದ. ಯಾರಿಗೆ? ಯೇಸುಗೆ ಮಾತ್ರ ಅಲ್ಲ, ಇದು ನಿಮ್ಗೆ ಏನಂತ ದೊಡ್ಡ ವಿಷಯ ಅಲ್ಲ.
ಅಂಥೇಳಿ ಯೇಸು ಕ್ರಿಸ್ತನು ಮತ್ತು ತನ್ನ ವಚನವನ್ನು ಅದ್ಭುತವಾಗಿ ಅಲ್ಲಿ ವರ್ಣಿಸ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಯೇಸು ಕ್ರಿಸ್ತನು. ಇದೆಲ್ಲ ಆಗಿದ್ದು ನೋಡಿ ಆಶ್ಚರ್ಯಚಕಿತರಾದರು. ಆಮೇಲೆ ಯೆಶಯ್ಯ, ನೀನು ಶಪಿಸಿದ್ದ ಮರ ಬೇರು ಸಮೇತ ಒಣಗೋಗಿದೆಯಲ್ಲ, ನೀನು ಹೇಳಿದ್ದು ಸಾರಣ, ಇದರ ನಿನ್ನ ಹಣ್ಣನ್ನು ಇನ್ನು ಮುಂದೆ ಯಾರು ತಿನ್ನುವುದಿಲ್ಲ ಎಂಬುದಾಗಿ ಹೇಳಿದಿ, ಆದರೆ ಬೇರು ಸಮೇತ ಒಣಗೋಗ್ಬಿಟ್ಟಿದೆಯಲ್ಲ ಇದು ಅಂತೇಳಿ ಆಶ್ಚರ್ಯಚಕಿತರಾಗಿರ್ತಕ್ಕಂಥ ಈ ಶಿಷ್ಯರು ಕಲ್ಪನೆಗೆ ಎಡಕಲಾರದಂಥ ಈ ಸಂದೇಶ, ಈ ಒಂದು ಮೆಸೇಜ್ ಅವ್ರಿಗೆ ಅರ್ಥ ಆಗಲಿಲ್ಲ. ಆದರೆ ಯೇಸು ಅವ್ರಿಗೆ ಹೇಳ್ತಾನೆ, ಜೀಸಸ್ ಆನ್ಸರ್ಡ್ ಅಂಡ್ ಸೆಡ್ ಟು ದೆಮ್, ಹ್ಯಾವ್ ಫೇತ್ ಇನ್ ಗಾಡ್. ಇದು ಹೀಬ್ರೂ ಗ್ರೀಕ್ ಭಾಷೆಯಲ್ಲಿ ನೋಡುವಾಗ ಹ್ಯಾವ್ ಫೇತ್ ಆಫ್ ಗಾಡ್, ದೇವರಂತ ನಂಬಿಕೆ ನಿಮಗೆ ಇರಲಿ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ಇಂಗ್ಲಿಷಲ್ಲಿ ಅಶ್ಯೂರ್ಡ್ಲಿ, ನಾನು ಭರವಸೆ ಕೊಡ್ತೇನೆ ನಿಮಗೆ. ಯೇಸು ಕ್ರಿಸ್ತನೇ ಎಷ್ಟು ಚೆನ್ನಾಗಿ ಪದಗಳನ್ನು ಉಪಯೋಗ ಮಾಡುವಾಗ ವ್ಯಾಖ್ಯಾನ ಸಮೇತ ಆ ಪದಗಳಲ್ಲಿರ್ತಕ್ಕಂಥ ತಾತ್ಪರ್ಯವು ಅದ್ಭುತವಾದಂಥ ಆತ್ಮಕ್ಕೆ ಶಕ್ತಿ, ವಿಶ್ವಾಸ, ನಂಬಿಕೆ ಕೊಡ್ತದೆ. ಅಶ್ಯೂರ್ಡ್ಲಿ ಐ ಸೇ ಟು ಯು, ನಿಶ್ಚಯವಾಗಿ ನಾನು ನಿಮಗೆ ಹೇಳೋದೇನೆಂದ್ರೆ, ಹೂವೆವರ್, ಯಾರಾದರೆ ಈ ಬೆಟ್ಟವನ್ನು ನೋಡಿ, ಏನು ನೋಡಿ, ಈ ಬೆಟ್ಟವನ್ನು ನೋಡಿ, ಬೆಟ್ಟವನ್ನು ಕಿತ್ತುಕೊಂಡೋಗಿ, ಬೆಟ್ಟವನ್ನು ಇಲ್ಲಿಂದ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಅಥವಾ ಆಚೆ ಹೋಗಿ ಬೀಳು ಎಂದು ಹೇಳಿದರೆ, ಅವನು ಹೇಳಿದ ಮೇಲೆ ಅವನು ಹೇಳಿದ್ದನ್ನು ಆಗುವುದೆಂದು ತನ್ನ ಹೃದಯದಲ್ಲಿ ಅನುಮಾನಿಸದೆ ನಂಬಿದರೆ ಅವನು ಹೇಳಿದ್ದಂತೆ ಅವನಿಗೆ ಆಗುವುದು. ನನ್ನ ವಿಷಯ ಏನಂದ್ರೆ, ತಾನು ಹೇಳಿದ್ದಂತೆ ನಂಬಿದರೆ ಅದು ಆಗುವುದೆಂದು ಅದು ಹಾಗೇ ಆಗುವುದು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ, ತನ್ನನ್ನು ನಂಬಿಕೊಂಡು ಆ ವಾಕ್ಯಗಳನ್ನು ಅನುಸರಿಸ್ತಿರ್ತಕ್ಕಂಥ ಆ ಶಿಷ್ಯರಿಗೆ, ಅವರ ಜನರೆಲ್ಲರೂ ಅವ್ರನ್ನ ಎಷ್ಟೋ ಕೇವಲವಾಗಿ ಅಸಡ್ಡೆ ಮಾಡ್ತಾ, ಅಪಹಾಸ್ಯ ಮಾಡ್ತಾ ಎಷ್ಟೆಲ್ಲ ಮಾಡಿದ್ರು, ಯೇಸು ಹೇಳ್ತಾ ಇದ್ದಾರೆ, ಇದು ನನ್ನಿಂದೇನಷ್ಟು ದೊಡ್ಡ ಮಾತಲ್ಲ, ಇದು ನಿಮಗೂ ಕೂಡ ಏನಷ್ಟು ದೊಡ್ಡ ಮಾತಲ್ಲ. ಯಾರಿಗೆ? ತನ್ನನ್ನು ಹಿಂಬಾಲಿಸ್ತಿರ್ತಕ್ಕಂಥ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ನೀವು ಈ ಗಿಡ ಅಂದ್ರೆ, ಆಗ ಯಾಕೆ ಇವರು ಅಷ್ಟು ಆಶ್ಚರ್ಯಚಕಿತರಾದ್ರಂದ್ರೆ, ನಿಮಗೆ ಒಂದು ಖಂಡಿತವಾಗಿ ಹೇಳಬೇಕು ಅದನ್ನು. ನಾವು ಅಂಜೂರದ ಮರ ಅಂದರೆ ನಮ್ಗೆ ಗೊತ್ತಿಲ್ಲ, ನಾವು ಹೆಚ್ಚಾಗಿ ಅಂಜೂರ ಮರ ನೋಡಿಲ್ಲ. ಆದರೆ ಅಂಜೂರ ಮರ ಹೇಗಿರ್ತಂದ್ರೆ, ಆಲದ ಮರ ನೋಡಿದ್ರಲ್ಲ ನೀವು, ದೊಡ್ಡ ಆಲದ ಮರ ರೀತಿಯಲ್ಲಿ ಅದು ಬಹಳ ದೊಡ್ಡದಾಗಿ ಅಗಲವಾಗಿ ನೆರಳು ಕೊಡತಕ್ಕಂಥದ್ದು, ಒಳ್ಳೆ ಫಲ ಕೊಡತಕ್ಕಂಥದ್ದು ಮತ್ತು ಬಹಳ ಆಳವಾದಂಥ ಬೇರೂರಿರತಕ್ಕಂಥ ಒಂದು ಮರ ಅಂಜೂರದ ಮರ. ಅಂತ ಒಂದು ಬೇರೂರಿರತಕ್ಕಂಥ ಮರ, ಅಂತ ಒಂದು ದೊಡ್ಡ ಮರ ವಿತಿನ್ ಓವರ್ನೈಟ್, ರಾತ್ರಿ ಕಳೆದ ಮೇಲೆ ಮರನೇ ದಿವಸ ಉದಯ ಕಾಲದಲ್ಲಿ ಅವರು ಬರ್ತಿರುವಾಗ, ಮೈ ಗುಡ್ನೆಸ್, ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನೆಕ್ಸ್ಟ್ ಮಾರ್ನಿಂಗ್ ಅವರು ಬರ್ತಾ ಇರುವಾಗ, ಓವರ್ ನೈಟ್, ಒಂದು ರಾತ್ರಿ ಕಳೆದ ಮೇಲೆ, ಆ ಗಿಡಗಳ ಹಣ್ಣುಗಳು ಬರೋದಲ್ಲ, ಎಲೆಗಳು ಬಾಡಿ ಹೋಗಿದ್ರು ಅಂತ ಹೇಳಿದ್ರು ಪರವಾಗಿಲ್ಲ, ಅದೇನೋ ಆಗಿರ್ಬೋದು, ಕೆಳಗೇನಾರು ಆ್ಯಸಿಡ್ ಗಿಸಿಡ್ ಹಾಕಿ ಹೋಗಿರ್ಬೋದು, ಬೇರು ಸಮೇತ ಒಣಗಿ ಹೋಗಿದೆ. ಅಂದರೆ ಯೇಸು ಕ್ರಿಸ್ತನು ತನ್ನ ಬಾಯಿಂದ ನುಡಿದಿರತಕ್ಕಂಥ ಈ ಶಾಪ, ಒಂದು ಗಿಡದ ಬೇರುಗಳು ಸಮೇತ ಒಣಗಿ ಹೋಗಿದೆ. ಅಂದರೆ ನಿನ್ನ ದೇಹದಲ್ಲಿರ್ತಕ್ಕಂಥ ರೋಗ, ಎಷ್ಟೋ ವರ್ಷಗಳಿಂದ ಬೇರೂರಿರ್ಬೋದು, ನಿನ್ನ ದೇಹದಲ್ಲಿರ್ತಕ್ಕಂಥ ರೋಗ ಎಷ್ಟೋ ಹಳೆದಾಗಿರ್ಬೋದು, ನಿನ್ನ ಜೀವನದಲ್ಲಿರ್ತಕ್ಕಂಥ ಬಡತನ ಎಷ್ಟೋ ಹಳೆದಾಗಿರ್ಬೋದು, ಯೇಸು ನಾಮದಲ್ಲಿ ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಪ್ರೈಸ್ ದ ಲಾರ್ಡ್ ಜೀಸಸ್. ನನಗೆ ಗೊತ್ತಿದೆ, ನನ್ನ ದೇವರಾದ ಕರ್ತನು ಹೇಳಿದ ಮಾತಿಗೆ ನನಗೆ ನಂಬಿಕೆ ಇದೆ, ನಾನು ಹೇಳಿದ್ದಂತೆ ಖಂಡಿತವಾಗಿ ಆಗುತ್ತೆ ಎಂಬುದಾಗಿ. ನನ್ನ ಜೊತೆಯಲ್ಲಿ ಯಾರ್ಯಾರು ನಂಬಿ ಏಕೀಭವಿಸುತ್ತರೋ, ಗುಣವಾಗಲಾರದಂಥ ರೋಗ ಯೇಸು ಕ್ರಿಸ್ತು ನಾಮದಲ್ಲಿ ನಿಮಗೆ ಗುಣವಾಗಲಿ, ಇನ್ ಜೀಸಸ್ ನೇಮ್, ಆಮೇನ್. ನನ್ನ ಪ್ರಿಯ ಸಹೋದರರೇ, ಈ ಮಾತನ್ನು ಗ್ರಹಿಸುವಾಗ ಏನು ಸಿಂಪಲ್ ಇದೆ, ಅದು ಇನ್ನೊಂದು ಅಧ್ಯಾಯದಲ್ಲಿ ಹೋಗಿರುವಾಗ ಈ ವಿಶ್ವಾಸಕ್ಕೆ, ಈ ದೇವರ ಹಾಗೆ ವಿಶ್ವಾಸಿಸಿರಿ ಎಂಬುದಾಗಿ,
ಹ್ಯಾವ್ ಫೇತ್ ಆಫ್ ಗಾಡ್, ದೇವರ ವಿಶ್ವಾಸವನ್ನು ಹೊಂದಿರಿ, ಆಗ ನಿಶ್ಚಯವಾಗಿ ನಾನು ಹೇಳುತ್ತೇನೆ. ದೇವರ ವಿಶ್ವಾಸ ಅಂದ್ರೆ ಏನು? ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮ ದೇಶದಲ್ಲಿ ಬೇರೂರಿರತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳು, ಬಡವರನ್ನು, ದೀನರನ್ನು, ದಲಿತರನ್ನು, ಶೋಷಿತರನ್ನು, ಅಲ್ಪಸಂಖ್ಯಾತರನ್ನು, ಹಿಂದುಳಿದ ಜನಾಂಗರನ್ನು, ಪರಿಶಿಷ್ಟ ಜಾತಿಗಳನ್ನು ತುಳಿಯಬೇಕು ಅನ್ನತಕ್ಕಂಥ ಅನೇಕ ದುಷ್ಟ ಶಕ್ತಿಗಳು ಯೇಸು ಕ್ರಿಸ್ತ ನಾಮದಲ್ಲಿ ಬೇರು ಸಮೇತ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳಲಿ ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಅಲ್ಲೂಯ್ಯ. ಅನೇಕ ಕಾರ್ಯಗಳು ಅಕ್ಷರ ಪ್ರಕಾರವಾಗಿ ನೆರವೇರ್ತಾ ಇದೆ ನಮ್ಮ ಜೀವನದಲ್ಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ರಾರ್ಥನೆ ಮಾಡುವಾಗ ಒಂದು ಕಾನೂನನ್ನು ಪಾಸ್ ಮಾಡಿದರು ಒಂದು ರಾಜ್ಯದಲ್ಲಿ. ಅದು ಕ್ರೈಸ್ತರಿಗೆ ವಿರೋಧವಾದಂಥ ಕಾನೂನನ್ನು ಪಾಸ್ ಮಾಡಿದರು. ನಾವೆಲ್ಲರೂ ಕ್ರೈಸ್ತ ನಂಬಿಕೆ ನಾವೆಲ್ಲರೂ ವಿಶ್ವಾಸಿಗಳೆಲ್ಲ ಕೂಡಿ ಪ್ರಾರ್ಥನೆ ಮಾಡ್ತಿರುವಾಗ ಇದನ್ನು ನಾನು ತಿಳಿಸಿ, ಇಗೋ ಕ್ರೈಸ್ತರಿಗೆ ವಿರೋಧವಾಗಿ ಪಾಸ್ ಮಾಡಿರತಕ್ಕಂಥ ಈ ಕಾನೂನು ಬೇರು ಸಮೇತ ಕಿತ್ತುಕೊಂಡೋಗಿ ಇಲ್ಲದೆ ನಿರ್ಮೂಲವಾಗಲಿ ಎಂಬುದಾಗಿ ನಾವೆಲ್ಲರೂ ಕ್ರೈಸ್ತ ಸಭೆದವರೆಲ್ಲರೂ ಕೂತ್ಕೊಂಡು ಏಕೀಭವಿಸಿ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ನನ್ನ ಜೊತೆಲಿ ಆಮೇನ್ ಅಂದಿರುವಾಗ, ಹಲ್ಲೆಲೂಯಾ, ಎಲ್ಲೆಲ್ಲಿ ಕ್ರೈಸ್ತ ವಿರೋಧವಾಗಿ ಕಾನೂನನ್ನು ಪಾಸ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಎಡೆಗಳಲ್ಲಿ ದೇವರು ವಾಕ್ಯದ ಅನುಸಾರವಾಗಿ, ಈ ಸತ್ಯವಾಕ್ಯದ ಅನುಸಾರವಾಗಿ ಅವೆಲ್ಲಗಳು ನಿರ್ಮೂಲವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಬೇರೆ ಎಲ್ಲೆಲ್ಲೇ ಇದೆ ಅದು ಕೂಡ ನಿರ್ಮೂಲವಾಗಲಿಕ್ಕಿದೆ ಯೇಸು ನಾಮದಲ್ಲಿ. ಯಾಕೆಂದ್ರೆ ಅದು ಬೆಟ್ಟದಂತಿತ್ತದು. ಅಯ್ಯೋ ಕೈಸಾವತಾಜಿ ಹುವಾ ಬಿ ಬಾ, ನಮ್ಮ ಕ್ರೈಸ್ತವ್ರು ಹೇಳ್ತಾ ಇದ್ರೆ ಐಪೈನಿಗ ಕಾನೂನು ಪಾಸ್ ಮಾಡಿದ್ರೆ ಈಗ ಕ್ರೈಸ್ತವ್ರಿಗೆ ಭಾಳ ತೊಂದರೆ ಅದು. ಅಯ್ಯೋ ಪ್ರೈಸ್ ಲಾರ್ಡ್ ಜೀಸಸ್. ಅಂದರೆ ಯೇಸು ಬೆಟ್ಟವನ್ನು ನೋಡಿ, ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಬಳೆ, ನಾನು ನಿಜ ನಿಜವಾಗಿ ಹೇಳುತ್ತೇನೆ, ನಿಶ್ಚಯವಾಗಿ ಹೇಳುತ್ತೇನೆ, ಈ ಬೆಟ್ಟವನ್ನು ನೋಡಿ ಇದು ಅಡಿ ಸಮೇತ ಕೆತ್ತುಕೊಂಡು ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದೆಂದು ನಿನ್ನ ಹೃದಯದಲ್ಲಿ ನಂಬಿ ಅನುಮಾನಿಸದೇ ಇದ್ದರೆ, ಅನುಮಾನ ಪಡದೆ ನೀನು ಹೇಳಿದ್ದು ಆಗುವುದೆಂದು ನೀನು ನಂಬಿದರೆ ಅದು ಆಗುವುದು. ನೀನು ಹೇಳಿದ್ದು ಆಗುವುದೆಂದು ನಂಬಿದರೆ ಅದು ನಿಶ್ಚಯವಾಗಿ ಆಗುವುದೆಂಬುದಾಗಿ. ಇದು ಕಾನೂನು ಪಾಸ್ ಮಾಡಿದ ಕೂಡಲೇ ಈ ವಿಶ್ವಾಸಿಗಳು ಏನು ಮಾಡ್ತಾ ಇದ್ದಾರೆ, ಬೆಟ್ಟವನ್ನು ನೋಡಿ ಪ್ರಾರ್ಥನೆ ಮಾಡಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಪ್ರಾರ್ಥನೆ ಎಲ್ಲ ಕ್ಷಮಿಸಿ, ಈ ಬೆಟ್ಟವನ್ನು ನೋಡಿ ಆ ಬೆಟ್ಟವನ್ನು ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ, ಆ ಬೆಟ್ಟವನ್ನು ನೋಡಿದಲ್ಲದೆ ನೋಡಿ ಯೇಸು ಹತ್ರ ಹೇಳ್ತಾ ಇದ್ದಾರೆ, ಏಸಯ್ಯ ಎಂಥ ದೊಡ್ಡ ಬೆಟ್ಟ ಬಂದಿದೆ ನೋಡಿ ಏಸಯ್ಯ, ಓ ಕರ್ತನೇ ಎಂಥ ದೊಡ್ಡ ಬೆಟ್ಟ ಬಂದ್ಬಿಟ್ಟಿದೆ, ಕ್ರೈಸ್ತರಿಗೆ ಹಿಂಸೆ, ಅಯ್ಯೋ ಅನೇಕ ಕ್ರೈಸ್ತರಿಗೆ ವಿರೋಧವಾಗಿರ್ತಕ್ಕಂಥ ಕಾನೂನನ್ನು ಪಾಸ್ ಮಾಡಿದ್ದಾರೆ ದೇವರೇ, ಏಸಯ್ಯ ಈ ಬೆಟ್ಟ ನೋಡು ದೇವರೇ. ಹಲೋ, ಆ ಬೆಟ್ಟ ನೋಡಿ ಆ ಬೆಟ್ಟವನ್ನು ಮಾತಾಡಂತ ಹೇಳಿದನು ಹೊರತು ದೇವರ ಹತ್ರ ಆ ದೃಶ್ಯದಲ್ಲಿ ಹೇಳಂತ ಹೇಳಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆ ಬೆಟ್ಟವನ್ನು ನೋಡಿ, ಅಬ್ಬಾ ಎಂಥ ದೊಡ್ಡ ಬೆಟ್ಟ, ಎಂಥ ಅಗಲ ಬೆಟ್ಟ, ಎಂಥ ಪಾಯಿಂಟ್ಸ್ ಇದೆ, ಎಂಥ ಇಷ್ಟು ಪೇಜ್ಗಳಿದೆ, ಅಯ್ಯೋ ಇದು ಎಂಥ ದೊಡ್ಡ ಬೆಟ್ಟ, ಓ ಮೈ ಗಾಡ್, ಇದು ಹೇಗೆ ಮಾಡ್ಬೇಕು ದೇವರೇ, ಕರ್ತನೇ ಇದನ್ನು ಬಿಡುಗಡೆ ಮಾಡು ದೇವರೇ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲೋ ಕ್ರಿಸ್ತ ನಂಬಿಕೆಯುಳ್ಳ ಆತ್ಮೀಯರೇ, ಬೆಟ್ಟವನ್ನು ನೋಡಿ ದೇವರ ಹತ್ರ ತಿರುಗಿ ಪ್ರಾರ್ಥನೆ ಮಾಡಂತ ಹೇಳಿಲ್ಲ, ಜಾಗರೂಕರಾಗಿರ್ತೀರಿ. ದೇವರ ಹತ್ರ ತಿರುಗಿ ಪ್ರಾರ್ಥನೆ ಮಾಡಂತ ಹೇಳಿಲ್ಲ, ಆ ಬೆಟ್ಟವನ್ನು ನೋಡಿ ಮತ್ತು ದೇವರ ಹತ್ರ ತಿರುಗುವುದ. ಯೇಸು ಹೇಳ್ತಾರೆ, ಡೋಂಟ್ ಟರ್ನ್ ಬ್ಯಾಕ್, ಯು ಸೀ ಟು ದ ಮೌಂಟೇನ್ ಅಂಡ್ ಸೇ, whosoever say to this mountain be removed and be cast into the sea, and does not doubt in his heart and believe that those things in he says will be done, he will have whoever he says. ಯಾವನೇ ಇರಲಿ ಅವನು, ಕ್ರಿಸ್ತ ನಂಬಿಕೆ ಉಳ್ಳವರಲ್ಲಿ ಯಾವನೇ ಇರಲಿ ಅವನು, ಇಂಗ್ಲಿಷಲ್ಲಿ ಹೂವೆವರ್, ಯಾವನಾದರೂ ಈ ಬೆಟ್ಟವನ್ನು ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಿಶ್ಚಯವಾಗಿ ಆಗುವುದೆಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಸುಮಾರು 8-10 ಭಕ್ತರು ನನ್ನ ಜೊತೆಯಲ್ಲಿ ಸೇರಿಕೊಂಡು, ಭಕ್ತರಂದ್ರೆ ಅವರು ಕೂಡ
ಈ ರೀತಿಯಲ್ಲಿ ಬೋಧಿಸ್ತಕ್ಕಂಥ ಭಕ್ತರು, ಅಯ್ಯೋ ನ್ಯೂಸ್ ಯಾವಾಗ ನೋಡಿದ್ರು ನ್ಯೂಸ್ ನೋಡ್ತಾ ಇರ್ತಾರೆ. ನಮ್ಮ ಈ ಗುಡ್ ನ್ಯೂಸ್ ಓದೋದಿಲ್ಲ, ಭಾಳ ನ್ಯೂಸ್ ಆಯ್ತು ಮುಗಿತೀಗ. ಈಗ ಭಾಳ ಕ್ರಿಶ್ಚಿಯನ್ರಿಗೆ ಭಾಳ ಕಷ್ಟ. ಮೊದಲೇ ಹೇಳ್ತಾ ಇದ್ದಾರೆ ಅವರು, ಏನು ದೊಡ್ಡ ಪ್ರವಚನ ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಅರೆ ನ್ಯೂಸ್ ನೋಡಿಲ್ಲ, ಬೈಬಲ್ ನೋಡಿ ಹೇಳ್ರಿ ನೀವು. ಬೆಟ್ಟವನ್ನು ನೋಡಿ ಎಲ್ಲ ಜನ, ಅಯ್ಯೋ ಭಾಳ ದೊಡ್ಡ ಬೆಟ್ಟ ಐತ್ರಿ, ಅದೆಲ್ಲಿ ಹೋಗ್ತದ್ರಿ, ಅದು ಈಗ ಭಾಳ ಸ್ಟ್ರಾಂಗ್ ಆಗಿಬಿಟ್ಟಿದೆ, ಆ ಬೆಟ್ಟ ಕದರಿಸ್ಲಿಕ್ಕೆ ಆಗುದಿಲ್ಲ. ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಣ್ಣ. ಬೈಬಲ್ ಓದಿದ್ದವರು ಸಂಬಳ ತಗೊಳ್ತಾ ಇದ್ದು, ಬೋಧಿಸೋದಕ್ಕಾಗಿ ಸಂಬಳ ತಗೊಳ್ತಾ ಇದ್ದು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಆ ಬೆಟ್ಟವನ್ನು ನೋಡಿ ನೀನು ನಿಶ್ಚಯವಾಗಿ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳಿ ಎಂದು ಹೇಳಿ ಹೃದಯದಲ್ಲಿ ಅನುಮಾನಿಸದೆ ಶಂಕಿಸದೆ ನೀನು ಹೇಳಿದ್ದು ಆಗುವುದೆಂದು ನಂಬಿದರೆ ನೀನು ಹೇಳಿದ್ದಂತೆ ಆಗುವುದು. ನೀನು ಹೇಳಿದ್ದು ಆಗುವುದೆಂದು ನಂಬಿದರೆ ನೀನು ಹೇಳಿದ್ದಂತೆ ನಿನಗೆ ಆಗುವುದು. ಇನ್ ಜೀಸಸ್ ನೇಮ್. ಅನೇಕ ಜನರಿಗೆ ಕರ್ತನೆ ಈ ದೇವರ ರಾಜ್ಯದ ಸುವಾರ್ಥ ಕೋಟ್ಯಾಂತರ ಜನರಿಗೆ, ಭೂಲೋಕದ ಎಲ್ಲ ಮಾನವರಿಗೆ, ಎಲ್ಲ ಭಾಷೆಗಳಲ್ಲಿ ಈ ಸತ್ಯ ತಲುಪಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಿಜವಾಗಲೂ ಈ ಸಂದೇಶ, ಈ ಅದ್ಭುತವಾದಂಥ ಸಂದೇಶ, ಮೊದಲು ಯೇಸು ಕ್ರಿಸ್ತನು ಒಂದು ಮರವನ್ನು ಶಪಿಸಿದ ಕೊಳ್ಳಿ ಆ ಮರ ಬೇರು ಸಮೇತವನಿಗೆ ಹೋಗಿದೆ. ಈಗ ಆ ಮರವನ್ನು ಶಪಿಸಿದ ಕೊಳ್ಳಿ, ನೋಡಿದೆಯಾ ನಾನು ಎಂಥ ದೊಡ್ಡ ಕೆಲಸ ಮಾಡಿದ್ದೇನೆ, ಇದೆಲ್ಲ ಕೆಲಸಗಳು ಮಾಡಿ ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ಎಂಬುದಾಗಿ ಯೇಸು ಹೇಳಿಲ್ಲ. ಯೇಸು ಮಾನವರಾದ ತನ್ನನ್ನು ನಂಬಿಕೊಂಡು ಬಂದಿರತಕ್ಕಂಥ ನನ್ನ ಶಿಷ್ಯರು ಹೇಳ್ತಾ ಇದ್ದಾನೆ, ಇದನ್ನು ನೀವು ಕೂಡ ಮಾಡಲಿಕ್ಕಾಗತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಬಹಳ ಜನರು, ಅಯ್ಯೋ ಯೇಸು ತಾನು ದೇವರೆಂದು, ತಾನು ರಕ್ಷಕನೆಂದು, ತಾನೇ ಸತ್ಯವಾದ ದೇವರೆಂದು ಸ್ಥಾಪಿಸಲಿಕ್ಕೆ ಬಂದಿದ್ದಾನೆ. ಹೌದು, ಖಂಡಿತ, ಅದರಲ್ಲಿ ಅನುಮಾನವಿಲ್ಲ. ಆದರೆ ಯೇಸು ತಾನು ದೇವರೆಂದು ನೀವು ನಂಬದೇ ಇರ್ರಿ. ಹಲ್ಲೆಲೂಯಾ. ಆತನು ದೇವರೇ, ಅದು ಯಾರು ಅನುಮಾನಿಸಲಿಕ್ಕಾಗುವುದಿಲ್ಲ. ಆತನು ದೇವರೆಂದು ನಂಬದೇ ಇರ್ರಿ, ಆತನು ದೇವರೇ. ಪ್ರೈಸ್ ದ ಲಾರ್ಡ್ ಜೀಸಸ್. ಆದರೆ ಯೇಸು ಮಾನವನ ಕೈಯಲ್ಲಿ, ಮಾನವನ ಬಾಯಿಂದ ಬರ್ತದ ನುಡಿಯಲ್ಲಿ, ಅವನ ಹೃದಯದಲ್ಲಿರ್ತಕ್ಕಂಥ ಆ ನಂಬಿಕೆ ಎಂಬ ಆಟಿಟ್ಯೂಡ್, ಆ ಸ್ವಭಾವ, ಆ ಒಂದು ಮೌಲ್ಯ ಹೇಗೆ ಕಾರ್ಯ ಮಾಡ್ತದೆ ಅಂತ ಹೇಳ್ತಾನೆ. ಶಿಷ್ಯರಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಐ ಸೇ ಟು ಯು ಹೂವೆವರ್, ಯಾವನಾದರೂ ಈ ಬೆಟ್ಟವನ್ನು ನೋಡಿ ದೇವರ ಹತ್ರ ಹೇಳಂತ ಹೇಳಿಲ್ಲ, ಆ ಬೆಟ್ಟವನ್ನು ನೋಡಿ ಎಲ್ಲಾ ಜನರ ಹತ್ರ ಸಾರಿ ಹೇಳಿದ್ರ, ಬಾ ಏನ್ ನ್ಯೂಸ್ ತಗೊಂಡು ಬಂದಾರಪ್ಪ ಗುರುಗಳು, ಏನ್ ನ್ಯೂಸ್ ತಗೊಂಡು ಬಂದ್ರೆ, ಅದು ಬಹಳ ದೊಡ್ಡ ಬೆಟ್ಟ ಇದೆ, ಅದು ಚೇಂಜ್ ಆಗುದಿಲ್ಲ, ಅದು ಇನ್ನು ಆಯ್ತು, ಇನ್ನು ಕ್ರಿಶ್ಚಿಯನ್ರಿಗೆ ಬಹಳ ತೊಂದರೆ. ಹಲ್ಲೆಲೂಯಾ. ಹಲೋ, ದೊಡ್ಡ ನೆಬೂಕದ್ನೆಚ್ಚರ್ ಅನ್ನತಕ್ಕಂಥ ದೊಡ್ಡ ಸಾಮ್ರಾಜ್ಯವಿತ್ತು, 130 ದೇಶಗಳನ್ನು ಆಳತಕ್ಕಂಥ ಒಂದು ದೊಡ್ಡ ಸಮ್ರಾಟರು ಆ ಕಾಲದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ದೊಡ್ಡ ಸಮ್ರಾಟರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ. ಆಳ್ತಿರ್ತಕ್ಕ ಆ ಸಮ್ರಾಟರು, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಅವರೇ ಒಂದು ಕಾನೂನನ್ನು ಮಾಡಿದ್ರು. ವಿಶ್ವದಲ್ಲೆಲ್ಲ ನಾವು ಹೇಳಿದ್ದನ್ನೇ ಮಾಡಬೇಕಂತೇಳಿ ಒಂದು ಪ್ರತಿಮೆಯನ್ನು ರೂಪಿಸಿ ಆ ಪ್ರತಿಮೆಗೆ ಅಡ್ಡ ಬೆಳಿಬೇಕೆಂಬುದಾಗಿ ಒಂದು ಕಾನೂನನ್ನು ಮಾಡಿದರೆ, ಅದೇ ಕಾನೂನು ಚೇಂಜ್ ಆಗಿ ಯೆಹೋವ ದೇವರನ್ನೇ ಆರಾಧಿಸಬೇಕು ಎಂಬ ಕಾನೂನನ್ನು ತಿರುಗಿ ಪಾಸ್ ಮಾಡಿದ ಅದೇ ಅರಸನು. ಅಮೆಂಡ್ಮೆಂಟ್ಗಳನ್ನು, ಮಾಮೂಲಿ 1 ದೇಶ 2 ದೇಶ 3 ದೇಶ ಆಳೋನಲ್ಲ, ಅಥವಾ 31 ರಾಜ್ಯಗಳ ಆಳೋನಲ್ಲ, 135ಕ್ಕಿಂತ ಹೆಚ್ಚಿನ ದೇಶಗಳನ್ನು ರಾಜ್ಯಗಳನ್ನು ಆಳತಕ್ಕಂಥ ಸಮ್ರಾಟರು, ಬ್ಯಾಬಿಲೋನ್ ಸಾಮ್ರಾಜ್ಯ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಯ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದನ್ನು ಯೇಸು ಹೇಳ್ತಾನೆ ವೆರಿ ಸಿಂಪಲ್ ಆಗಿ, ಗುಣವಾಗಲಾರದಂತ ಅದೇನೇ ಇರಲಿ, ಕ್ರೈಸ್ತ ವಿರೋಧವಾಗಿ ಪಾಸ್ ಮಾಡಿರುವ ಕಾನೂನು ಬೇರು ಸಮೇತ ಇಲ್ಲದಂತ ಹೋಗಿದೆ ಯೇಸು ನಾಮದಲ್ಲಿ. ಆಮೇನ್. ನಾನು ಹೇಳಿದ್ದೇನೆ, ಒಂದು ಮನುಷ್ಯನಿಗೆ ಮೂಲವ್ಯಾಧಿಯಿಂದ ಅನೇಕ ವರ್ಷಗಳಿಂದ ಅಲ್ಲಾಡ್ತಾ ಇದ್ದನು, ರಕ್ತಸ್ರಾವ ಆಗ್ತಾ ಶೌಚಾಲಯಕ್ಕೆ ಹೋಗಿರುವಾಗ ಆತನು ಬಹಳಷ್ಟು ವೇದನೆಯನ್ನು ಅನುಭವಿಸತಕ್ಕಂಥನಾಗಿದ್ದನು. ಆದರೆ ಯೇಸು ಕ್ರಿಸ್ತ ನಾಮದಲ್ಲಿ ಮೂಲವ್ಯಾಧಿ ಬೇರು ಸಮೇತ ಕಿತ್ತುಕೊಂಡು ಹೋಗಿ ಅಂತ ಹೇಳಿರುವಾಗ ಅವನು ಮೂಲವ್ಯಾಧಿ ಕಿತ್ತುಕೊಂಡೋಗಿ ಅವನು ಸ್ವಸ್ಥನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ. ಹಲ್ಲೆಲೂಯಾ.
ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಂಥ ದೊಡ್ಡ ಬೆಟ್ಟಗಳು ನಿಮ್ಮ ಮುಂದೆ ನಿಂತರೂ ಕೂಡ, ಲಿಸನ್ ಕೇರ್ಫುಲಿ ಎವ್ರಿ ವರ್ಡ್ಸ್ ಇನ್ ದಿಸ್ ಗ್ರಾಮೆಟಿಕಲ್ ಪಾಯಿಂಟ್ಸ್ನಲ್ಲಿ, ಯೇಸು ಶಿಷ್ಯರಿಗೆ ಬಹಳ ಕ್ಲಿಯರ್ ಆಗಿ ಹೀಗೆ ಹೇಳುತ್ತಾನೆ, ಯಾವನಾದರೂ ಈ ಬೆಟ್ಟವನ್ನು ನೋಡಿ ಇದನ್ನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳಿ ಎಂದು ಹೇಳಿ ತನ್ನ ಹೃದಯದಲ್ಲಿ ಅನುಮಾನ ಪಡದೆ ಈತನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದ್ದಂತೆ ಆಗುವುದು. ಇಲ್ಲಿ ಯೇಸು ಕ್ರಿಸ್ತನ ನಂಬಿ ಹಿಂಬಾಲಿಸ್ತಿರ್ತಕ್ಕಂಥ ಶಿಷ್ಯರಿಗೆ ಅವರೊಳಗಿರ್ತಕ್ಕಂಥ ಸಾಮರ್ಥ್ಯವನ್ನು, ಅವರೊಳಗಿರ್ತಕ್ಕಂಥ ಆ ಒಂದು ನುಡಿ ಶಕ್ತಿಯನ್ನು, ಆ ನಂಬಿಕೆ ಶಕ್ತಿ ಎಷ್ಟು ದೊಡ್ಡ ಪ್ರಭಾವವನ್ನು ಬೀರ್ತದೆ ಅನ್ನತಕ್ಕಂಥ ತೋರಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನಗೂ ಈ ಸ್ಥಳದಲ್ಲಿ ಸೇವೆ ಮಾಡಬಾರ್ದೆಂಬುದಾಗಿ ಇದೇ ನನ್ನ ಮನೆಯಲ್ಲಿ ಪ್ರೇಯರ್ ನಡೆಸ್ತಾ ಇದ್ದೇನೆ. ನಾನು ಮನೆಯಲ್ಲಿ ಪ್ರೇಯರ್ ನಡೆಸಬಾರ್ದು, ನಿನಗೆ ಮನೆಯಲ್ಲಿ ಪ್ರೇಯರ್ ನಡೆಸಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಎಂಬುದಾಗಿ ಕೆಲವು ಅಧಿಕಾರಿಗಳಿಗೆ ಅನೇಕ ಜನರು, ನನ್ನ ಆಪ್ತ ಮಿತ್ರರು, ನನ್ನ ನೆರೆಹೊರೆಯವರು, ಅನೇಕ ಜನರು ಅಧಿಕಾರಿಗಳಿಗೆ ಆರೋಪ ನೀಡಿದರು, ಕಂಪ್ಲೇಂಟ್ ಮಾಡಿದರು. ನನಗೆ ಈ ದೇಶದ ಕಾನೂನು ಗೊತ್ತಿರುವುದರಿಂದ ನಾನು ಸರಳವಾಗಿ ಅವ್ರ ಹತ್ರ ಮಾತಾಡಿದೆ. ಇಲ್ಲಿಂದ ಪ್ರೇಯರನ್ನು ನಿಲ್ಲಿಸಿಬಿಡಬೇಕು, ಇದನ್ನು ಸ್ಟಾಪ್ ಮಾಡಬೇಕು, ಇದನ್ನು ಇಲ್ಲದಂತೆ ಮಾಡಬೇಕು ಅಂತೇಳಿ. ಈಗ ಬೆಟ್ಟ ಅಲ್ಲ, ಈಗ ಸಮುದ್ರ ತೆರೆಗಳು ನಮ್ಮ ಮೇಲೆ ಹರಿತಾ ಇದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ನನ್ನ ಮನೆಯನ್ನೇ 50ಕ್ಕಿಂತ 60% ಮನೆಯನ್ನು ಈಗ ಸಭೆಯಾಗಿ ದೊಡ್ಡದಾಗಿ ಕಟ್ಟಿ ಎಬ್ಬಿಸಿದ್ದೇವೆ. ನಾವು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, 60%ಗಿಂತ ಹೆಚ್ಚಿನ ಸ್ಥಳವನ್ನು ನಾವು ಕರ್ತನ ರಾಜ್ಯಕ್ಕಾಗಿ, ಕರ್ತನ ದೇವರ ರಾಜ್ಯಕ್ಕಾಗಿ ಜನರು ಆರಾಧಿಸೋದಕ್ಕಾಗಿ ಬಿಟ್ಟುಕೊಟ್ಟಿದ್ದೇನೆ. ಇಲ್ಲಿ ಪ್ರಾರ್ಥನೆ ನಡೀಬಾರದು, ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಎಂಬುದಾಗಿ ಕೆಲವು ಅಧಿಕಾರಿಗಳು ನನ್ನನ್ನು ಪ್ರಶ್ನಿಸಿ ನಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಲು ಯತ್ನಿಸಿದರು. ಯಾರು? ಈ ತಿಳಿಯದ ಅಮಾಯಕರು. ಪಾಪ ನನ್ನ ಸ್ನೇಹಿತರು, ಶತ್ರುಗಳಲ್ಲ, ನನ್ನ ಮಿತ್ರರು, ನನ್ನ ಆಪ್ತ ಮಿತ್ರರು, ನೆರೆಹೊರೆಯವರು ಬಹಳಷ್ಟು ಪ್ರಯತ್ನ ಮಾಡಿದ್ರು, ಇಲ್ಲಿ ಪ್ರಾರ್ಥನೆಯೇ ಆಗಬಾರದು ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ಆದರೆ ಈಗ ಇದೇ ಸ್ಥಳದಿಂದ ಲೈವ್ ಸಂದೇಶ ಕೊಡ್ತಾ ಇದ್ದೇನೆ ನಾನು. ನನ್ನ ಪ್ರಿಯ ಸಹೋದರ, ಅಕ್ಷರ ಪ್ರಕಾರವಾಗಿ ಈ ಬೈಬಲ್ ವಾಕ್ಯ ನಮ್ಮ ಜೀವನದಲ್ಲಿ ನೆರವೇರುತ್ತಾ ಇದೆ. ಕಾಯ್ದೆ ಪ್ರಕಾರವಾಗಿ, ನಮಗಿರ್ತಕ್ಕಂಥ ಹಕ್ಕುಗಳ ಪ್ರಕಾರವಾಗಿ, ಅಲ್ಪಸಂಖ್ಯಾತರಾದ ಕ್ರೈಸ್ತರಿಗಿರ್ತಕ್ಕಂಥ ಹಕ್ಕುಗಳ ಪ್ರಕಾರವಾಗಿ ನಾವು ದೇಶದಲ್ಲಿ ಎಲ್ಲಿಯೂ ಒಟ್ಟಾಗಿ ಸೇರಬಹುದು, ನಾವು ದೇಶದಲ್ಲಿ ಎಲ್ಲೂ ಒಟ್ಟಾಗಿ ಆರಾಧಿಸಬಹುದು, ನಾವು ದೇಶದಲ್ಲಿ ಎಲ್ಲಿ ಬೇಕಾದರೂ ಒಟ್ಟಾಗಿ ನಮ್ಮ ವಿಶ್ವಾಸವನ್ನು ಸಾರಿ ಹೇಳಬಹುದು ಅನ್ನತಕ್ಕಂಥ ಕಾಯ್ದೆ ನಮ್ಮ ದೇಶದ ಸಂವಿಧಾನದಲ್ಲಿ ಬರೆಯಲ್ಪಟ್ಟಿದೆ. ಈ ಕಾಯ್ದೆಗೆ ವಿರೋಧವಾಗಿ ನನ್ನ ಹಕ್ಕುಗಳನ್ನು ತೆಗೆದಿರಿಕೆ ಅನೇಕ ರೀತಿಯಾದಂಥ ವಿಧವಾದಂಥ ದುಷ್ಟಶಕ್ತಿಗಳು ಪ್ರಯತ್ನ ಮಾಡಿದವು ನನ್ನ ಪ್ರಾರ್ಥನೆಯಲ್ಲಿ ನಿಲ್ಲಿಸೋದಕ್ಕಾಗಿ. ಆದರೆ ಅಧಿಕಾರಿಗಳು ಕೂಡ ಪ್ರಶ್ನಿಸಿದರು. ಯಾಕಂದರೆ ಅವರಿಗೂ ಈ ಕ್ರೈಸ್ತವರಿಗಿರ್ತಕ್ಕಂಥ, ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಅವರಿಗೂ ಸ್ವಲ್ಪ ಗೊತ್ತಿಲ್ಲಾಗಿತ್ತು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀವಿ. ಗೊತ್ತಿಲ್ಲದ ಕಾರಣದಿಂದ ನನ್ನ ಹತ್ರ ಬಂದು ನನ್ನ ಪ್ರಾರ್ಥನೆ ನಿಲ್ಲಿಸಿ ಇಲ್ಲೇ ಪ್ರೇಯರ್ ನಡೆಸಲಿಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ಕೇಳಿದರು. ನಾನು ಅವಾಗ ಹೇಳಿದೆ, ಸರ್, ನನ್ನ ಮನೆಯಲ್ಲಿ ಪ್ರೇಯರ್ ನಡೆಸಬಾರ್ದಲ್ಲ, ಅದು ಚರ್ಚ್ ಇರಬೇಕೆಂಬುದಾಗಿ ಹೇಳಿದರು. ಕೇಳಿಸ್ಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರ. ಸರ್, ನನ್ನ ಮನೆಯಲ್ಲಿ ನನ್ನ ದೇವರಾದ ಯೇಸುವನ್ನು ಆರಾಧಿಸೋದಕ್ಕಾಗಿ, ಆತನನ್ನು ಸಾರೋದಕ್ಕಾಗಿ, ಪ್ರಕಟಿಸೋದಕ್ಕಾಗಿ, ಆತನ ಹೆಸರಲ್ಲಿ ಒಟ್ಟು ಕೂಡಿ ಸೇರೋದಕ್ಕಾಗಿ ನನಗೆ ಯಾವ ಆಫೀಸ್ನಲ್ಲಿ ಪರ್ಮಿಷನ್ ಕೊಡ್ತಾರೆ ಆ ಆಫೀಸಿನ ಪತ್ತೆ ಅಡ್ರೆಸ್ಸನ್ನು ಕೊಟ್ಟರೆ ನಾನು ನಾಳೆನೇ ಅಪ್ಲೈ ಮಾಡಿ ನನ್ನ ಮನೆಯಲ್ಲಿ ಪ್ರಾರ್ಥನೆ ನಡೆಸೋದಕ್ಕಾಗಿ ಅನುಮತಿ ತೆಗೆದುಕೊಳ್ತೀನಿ ಎಂಬುದಾಗಿ ಹೇಳಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ಹೇಳ್ತಿರಲ್ವಯ್ಯ. ಆ ಅಧಿಕಾರಿ ಪಾಪ, ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಪಾಪ ಅಮಾಯಕರು ಪಾಪ ಅವರು. ಯಾಕಂದರೆ ಈ ನಮ್ಮ ಕ್ರೈಸ್ತ ವಿರೋಧಿಗಳು, ದೇವರ ಸೇವೆಯನ್ನು ವಿರೋಧಿಸ್ತಿರ್ತಕ್ಕಂಥ ದುಷ್ಟರು ಯತ್ನದಿಂದ ಆತನಿಗೆ ಈ ರೀತಿಯಲ್ಲಿ ಹೇಳಿ ಕಳಿಸಿದ್ರು. ಆತನಿಗೆ ರಿಜಿಸ್ಟ್ರೇಷನ್ ಇಲ್ಲ, ಆತನ ಸೇವೆ ಹಾಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಂಗಿಲ್ಲ,
ಅದಕ್ಕೆ ಅನುಮತಿ ಬೇಕು, ಹಾಗೆ ಹೀಗೆ ಅಂತೇಳಿ ಹೇಳಿ ಕಳಿಸಿದ್ರು. ಪಾಪ ಅವ್ರ ಮಾತು ಕೇಳ್ಕೊಂಡು ಬಂದಾರ ಅವರು. ಪಾಪ ಅವ್ರಿಗೆ ಅಧಿಕಾರಿಗಳು ಗೊತ್ತಿಲ್ಲ ಪಾಪ. ನನಗಿಂತ ಭಾಳ ಹಿರಿಯರು. ಆವಾಗ ನಾನಿನ್ನೂ 2007 ಆಗಿರ್ತಂತ ಘಟನೆ ಇದು. ಆವತ್ತಿಂದ ಇವತ್ತುವರೆಗೂ ಇದೇ ಮನೆಯನ್ನು ಪ್ರಾರ್ಥನಾ ಮನೆಯಾಗಿ, ಅರ್ಧ ಮನೆಯಲ್ಲಿ ವಾಸ ಮಾಡ್ತಾನೆ, ಈಗ ಅರ್ಧ ಮನೆಯಲ್ಲಿ 60% ಸ್ಥಳವನ್ನು ದೇವರ ಆಲಯಕ್ಕಾಗಿ ನಾನು ಕೊಟ್ಟು ಅಲ್ಲೇ ಅದ್ಭುತವಾಗಿ ನಮ್ಮ ಸಭೆಯವರೆಲ್ಲ ಇದನ್ನು ಕಟ್ಟಿ ಎಬ್ಬಿಸಿ, ಎಲ್ಲ ಸಹಾಯ ನಮ್ಮ ಸಭೆಯವರ ಸಹಾಯದಿಂದ ಕಟ್ಟಿ ಎಬ್ಬಿಸುವಂತೆ ಸಹಾಯ ಮಾಡಿದ್ದಾರೆ. ಆಗ ನಾನು ಕೇಳಿದೆ ಅವರ ಪ್ರಶ್ನೆ, ನನಗೆ ಎಲ್ಲಿ ಅನುಮತಿ ಕೊಡ್ತಾರೆ ನನ್ನ ಮನೆಯಲ್ಲಿ ನನ್ನ ಯೇಸುವನ್ನು ಆರಾಧಿಸಿ, ನನ್ನ ಯೇಸುವನ್ನು ಪ್ರಕಟಿಸೋದಕ್ಕಾಗಿ, ನನ್ನ ಯೇಸುವನ್ನು ಸಾರೋದಕ್ಕಾಗಿ, ಒಟ್ಟು ಕೂಡೋದಕ್ಕಾಗಿ ಎಲ್ಲಿ ಪರ್ಮಿಷನ್ ಕೊಡ್ತಾರೆ ಹೇಳಿ ಎಂಬುದಾಗಿ ಹೇಳಿರುವಾಗ ಅವ್ರಿಗೆ ಅರ್ಥ ಆಗಲಿಲ್ಲ. ಅದು ಆಫೀಸಲ್ಲಿದೆ ತೋರಿಸಿರಿ ಎಂಬುದಾಗಿ ಹೇಳಿದೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಹೇಳಿದ್ರು, ನಾನು ಹೋಗಿ ನಮ್ಮ ಮೇಲಧಿಕಾರಿ ಹತ್ರ ಡಿಸ್ಕಸ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಎಂಬುದಾಗಿ ಹೇಳಿದ್ರು. 2007 ಆವತ್ತಿಂದ ಇವತ್ತುವರೆಗೂ ಇಲ್ಲಿ ಪ್ರಾರ್ಥನೆ ಒಂದು ಸಣ್ಣ ಕೋಣೆ ಒಳಗೆ ನಡೆಸ್ತಾ ಇದ್ದೆ, ಇದು ಮನೆಯೊಳಗೆ. ಈಗ ದೊಡ್ಡ ಹಾಲ್ ಕಟ್ಟಿದ್ದೇನೆ. ಇವತ್ತುವರೆಗೂ ಕ್ರೈಸ್ತರಿಗೆ ಕೊಡಲಾಗಿರ್ತಕ್ಕಂಥ ಈ ಹಕ್ಕನ್ನು, ಕ್ರೈಸ್ತರಿಗೆ ಕೊಡಲಾಗಿರ್ತಕ್ಕಂಥ ಈ ಹಕ್ಕನ್ನು ನಿಲ್ಲಿಸೋದಕ್ಕಾಗಿ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಯಾಕಂದರೆ ಅಧಿಕಾರಿಗಳು ಬಹಳ ಜ್ಞಾನವಂತರು, ಬುದ್ಧಿವಂತರು. ಅವರಿಗೆ ಈ ಕ್ರೈಸ್ತರ ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಮಾನವ ಹಕ್ಕುಗಳು ಗೊತ್ತಿಲ್ಲದ ಕಾರಣದಿಂದ ಅವರನ್ನು ದಾರಿ ತಪ್ಪಿಸಿ ಕಳಿಸಿದರು. ಆದರೆ ಈ ಮಾತಿಂದ ಅವರೆಲ್ಲ ಡಿಸ್ಕಷನ್ ಮಾಡಿದ ಕೂಡಲೇ ಅವ್ರಿಗೆ ಗೊತ್ತಾಯಿತು, ಯಾವುದೇ ಅಲ್ಪಸಂಖ್ಯಾತರಾಗಿರಲಿ ಬಹುಸಂಖ್ಯಾತರಾಗಿರಲಿ ಅವರ ದೇವರುಗಳನ್ನು ಆರಾಧಿಸೋದಕ್ಕಾಗಿ, ಒಟ್ಟುಗೂಡೋದಕ್ಕಾಗಿ, ಪ್ರಾರ್ಥನೆ ಮಾಡೋದಕ್ಕಾಗಿ, ಅವರ ದೇವರ ವಿಷಯದಲ್ಲಿ ಅವರು ಪ್ರಕಟಿಸೋದಕ್ಕಾಗಿ ಎಲ್ಲೂ ಸೇರಿ ಬಂದರು. ಅದೇ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡಬೇಕು ಹೊರತು ನಮಗೆ ಅನುಮತಿ ಇಲ್ಲ ಎಂಬುದಾಗಿ ನಮ್ಮನ್ನು ನಿಲ್ಲಿಸಲಿಕ್ಕಾಗುವುದು ಅನ್ನೋದು ಸತ್ಯ. ಅಧಿಕಾರಿಗಳಿಗೆ ಸಂವಿಧಾನದಲ್ಲಿ ಬರೆಯಲ್ಪಟ್ಟಿರತಕ್ಕಂಥ ಆ ಅಲ್ಪಸಂಖ್ಯಾತರ, ಆ ಕ್ರೈಸ್ತರ ಹಕ್ಕುಗಳನ್ನು ತಿಳಿದುಕೊಂಡ ನಂತರ ಇದಕ್ಕೆ ಅನುಮತಿ ಅಲ್ಲ, ಹುಟ್ಟಿದ್ದವನಿಗೆ ಇದು ಹಕ್ಕಿದೆ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದವನಿಗೆ ಹಕ್ಕಿದೆ ಎಂಬುದಾಗಿ ಹೇಳಿಕೊಂಡು ಅಂದಿನಿಂದ 2007ರಿಂದ ಇವತ್ತುವರೆಗೂ ಶಾಂತಿಯ ವಾರ್ತೆ ಸಾರ್ತಾ ಇದ್ದಾನೆ. ಆವಾಗಾದರೆ ನಮಗೆ ಇದಿಲ್ಲಾಗಿತ್ತು. ಆದರೆ ಅನೇಕ ಅಧಿಕಾರಿಗಳು ನಮಗೆ ತುಂಬ ಸಹಾಯ ಮಾಡಿದರು. ಭಾಳ ಸರಳವಾಗಿ ಹೇಳಿದರು ಅವರು, ಇಲ್ಲ ಪಾಸ್ಟರ್ ದೇವದಾಸ್ ಅವರೇ, ನಿಮ್ಮ ಮೇಲೆ ಸ್ವಲ್ಪ ದ್ವೇಷ ಇದೆ ಜನರಿಗೆ, ನಿಮ್ಮ ಮೇಲೆ ಸ್ವಲ್ಪ ಕಹಿ ಇದೆ, ಹೊಟ್ಟೆ ಕಿಚ್ಚಿದೆ, ಅದರ ನಿಮಿತ್ತ ಇದೆಲ್ಲ ಮಾಡ್ತಾ ಇದ್ದಾರೆ. ನೀವೊಂದು ಕೆಲಸ ಮಾಡಿ, ಮನೆಯಲ್ಲಿ ಎಲ್ಲ ಜನರಿಗೆ, ಬಡ ಮಕ್ಕಳಿಗೆ ಟ್ಯೂಷನ್ ತಗೊಳ್ಳಿ. ಟ್ಯೂಷನ್ ತಗೊಂಡ್ರೆ ಆ ಟ್ಯೂಷನ್ ಮೂಲಕವಾಗಿ ಅನೇಕ ಜನ ನಿಮ್ಮ ಮನೆಗೆ ಬಂದು ಪ್ರೇಯರ್ ಮಾಡ್ತಾ ಇರ್ತಾರೆ. ಆ ಟ್ಯೂಷನ್ ಮಾಡ್ತಾ ಇರುವಾಗ ಜನರಿಗೆ ನೀವು ಮಾಡತಕ್ಕಂಥ ಈ ಸೇವೆ ನಿಮಿತ್ತ ನಿಮ್ಮನ್ನು ಯಾರೂ ಆರೋಪಿಸ್ಲಿಕ್ಕಾಗಲ್ಲ, ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿದೆ ಎಂಬುದಾಗಿ ಅದೇ ಅಧಿಕಾರಿ, ಅದೇ ಒಂದು ಇಲಾಖೆ ಅಧಿಕಾರಿ ನಮ್ಮನ್ನು ಪ್ರೋತ್ಸಾಹಿಸಿದರೆ. ಆವಾಗ ನಮ್ಗೆ ಅರ್ಥ ಆಯಿತು, ಹೌದು ಅವ್ರು ಹೇಳೋದು ಸರಿ ಎಂಬುದಾಗಿ. ಅಂದಿನಿಂದ ಇದೇ ಸ್ಥಳದಲ್ಲಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸನ್ನು ಅದೇ ವರ್ಷದಲ್ಲಿ ಆರಂಭ ಮಾಡಿ ಇವತ್ತಿಗೆ 2007ರಿಂದ ಇವತ್ತುವರೆಗೂ ನಾವು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸನ್ನು ನಡೆಸ್ತಾ ಇದ್ದೇವೆ. ಅನೇಕ ವಿಧವಾದಂಥ ಅನೇಕ ಜಾತಿ ಜನಾಂಗದವರು ಬಂದು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸನ್ನು ಕೇಳಿ ಅವರು ಅದರಿಂದ ಅಭಿವೃದ್ಧಿ ಯಶಸ್ವಿ ಪಡಿತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬೆಟ್ಟದಂತೆ ನಿಮ್ಮನ್ನು ತೆಗೆದುಹಾಕಲಿಕ್ಕೆ ನೋಡಿದ್ರು ನಿಮ್ಮನ್ನು ತೆಗಿಲಿಕ್ಕೆ ಆಗಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀನು ಹೃದಯದಲ್ಲಿ ನಂಬಿ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿರುವಾಗ, ಈ ಒಂದು ಬೆಟ್ಟ ಹೇಗೆ ಕಿತ್ತುಕೊಂಡೋಯ್ತು, ಹಾಗೆ ನಮಗೆ ವಿರೋಧವಾಗಿರತಕ್ಕಂಥ ದುಷ್ಟ ಶಕ್ತಿಗಳ ಸಂಕಲ್ಪಗಳು, ಉದ್ದೇಶಗಳು ಎಲ್ಲ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬಿದ್ದಿದೆ. ಈಗ ವಿಜೃಂಭಣೆಯಿಂದ, ನಿರ್ಭಯದಿಂದ ಅದೇ ಅಧಿಕಾರಿಗಳ ರಕ್ಷಣೆಯ ಅಡಿಯಲ್ಲಿದ್ದುಕೊಂಡು ಯೇಸು ಕ್ರಿಸ್ತನು ಮಾನವನ ಸ್ಥಾಯಿ, ಮಾನವನ ಸಾಮರ್ಥ್ಯ, ಮಾನವನು ಏನಾಗುಟ್ಟಿದ್ದಾನೆ, ಎಲ್ಲ ಮಾನವನು, ಒಳ್ಳೆಯವನು ಕೆಟ್ಟವನು, ದೀನರು, ದಲಿತರು, ಶೋಷಿತರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಯರು, ಪ್ರತಿಯೊಂದು ಮಾನವನು ಕೂಡ ಯೇಸು ಕ್ರಿಸ್ತನು ಹೇಳಿದಂತೆ ದೇವರ ಸ್ವರೂಪವೇ, ದೇವರ ಹೋಲಿಕೆಯಿಂದ ಮಾಡಲ್ಪಟ್ಟಿದ್ದಾರೆ ಎಂಬ ಸುವಾರ್ತೆ ಇವತ್ತು ಇಲ್ಲಿಂದ ಸಾರ್ತಾ ಇದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಸತ್ಯ, ಈ ವಾಕ್ಯದಲ್ಲಿರುವ ಸತ್ಯ
ಅನೇಕ ಸಾರಿ ಸೇವೆ ಮಾಡ್ತಿರ್ತಕ್ಕಂಥ ನಿಮ್ಮಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ಬೋದು, ಬಾಧಿಸಬಹುದು. ಅನೇಕ ವಿಧವಾದಂಥ ಅಡಚಣೆಗಳು, ಆತಂಕಗಳು ಬರ್ಬೋದು. ಭಯಪಡಬೇಡ್ರಿ. ನಿರ್ಭಯದಿಂದ ಬೆಟ್ಟವನ್ನು ನೋಡಿ ದೇವರ ಹತ್ರ, ಅಯ್ಯೋ ದೇವರೇ ಯಾಕೆ ಬಂದಿದೆ, ಇದೆಲ್ಲ ಕಷ್ಟ ಬಂದ್ಬಿಟ್ಟಿದೆ ಅಂತೀರಿ. ಬೆಟ್ಟವನ್ನು ನೋಡಿ ದೇವರ ಹತ್ರ ಹೇಳೋದಲ್ಲ, ಬೆಟ್ಟದೊಟ್ಟಿಗೆ ಮಾತಾಡಿ. ಬೆಟ್ಟ ನಿಮಗೆ ವಿರೋಧವಾಗಿ ಬರ್ತಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳ ಸಂಕಲ್ಪಗಳು, ಯೋಜನೆಗಳು, ಕಲ್ಪನೆಗಳು ನಿರ್ಮೂಲವಾಗುವಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಮಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು. ಮೊದಲಿದು ಶಾಪ, ಬೇರು ಸಮೇತ ಒಣಗೋಗಿದೆ. ಎರಡನೇದು ಬೆಟ್ಟ ಕಿತ್ತುಕೊಂಡು ಸಮುದ್ರದೊಳಗೆ. ಮೂರನೇದು ಇದ್ರೊಳಗೆ ಏನು ಬರಲ್ಪಟ್ಟಿದೆ, ವಾಟ್ ಎವರ್ ಯು ಆಸ್ಕ್, ವೆರಿ ಇಂಟ್ರೆಸ್ಟಿಂಗ್, ವಾಟ್ ಎವರ್ ಯು, ನೋಡಿ, ಐ ಸೇ ಟು ಯು, ವಾಟ್ ಎವರ್ ದ ಥಿಂಗ್ಸ್ ಯು ಆಸ್ಕ್ ವೆನ್ ಯು ಪ್ರೇ, ಬಿಲೀವ್ ದಟ್ ಯು ರಿಸೀವ್ ದೆಮ್ ಆ್ಯಂಡ್ ಯು ವಿಲ್ ಹ್ಯಾವ್ ದೆಮ್. ನೀನು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಂಡ್ರೂ ಅದು ನಾನು ಹೊಂದುತ್ತೇನೆ, ಹೊಂದಿದ್ದೇನೆ ಎಂದು ನಂಬೋದ್ರಿಂದ ಅದು ನಿನಗೆ ಕೊಡಲ್ಪಡುವುದು ಎಂಬುದಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ ದೇವರ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಕೇಳಬೇಕಾದ್ರೆ ನಾವು ಪ್ರಾರ್ಥನೆಯಲ್ಲಿ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಪ್ರಾರ್ಥನೆ ಮಾಡಂತ ಹೇಳಿಲ್ಲ. ಅಲ್ಲಿ ನಿಮಗೆ ಏನು ಬೇಕಾದ್ರಂದ್ರೆ ಜ್ಞಾನ ಬೇಕಾ, ತಿಳುವಳಿಕೆ ಬೇಕಾ. ಅದಕ್ಕೆ ಸಲ್ಮೋನು ಜ್ಞಾನಿಗೆ ಕೇಳ್ತಾನೆ ದೇವರು, ನಿನಗೇನು ಬೇಕಪ್ಪ ಕೇಳೆಂಬುದಾಗಿ. ಆಗ ಸಲ್ಮೋನನು ಧನ ಸಂಪತ್ತನ್ನು ಕೇಳುವುದಿಲ್ಲ, ಸಲ್ಮೋನು ಜ್ಞಾನಿ. ಘನತೆ ಮಹಿಮೆಯನ್ನು ಕೇಳುವುದಿಲ್ಲ, ಶತ್ರುವಿನ ಪ್ರಾಣವನ್ನು ಕೇಳುವುದಿಲ್ಲ. ಆದರೆ ದೇವರ ಹತ್ರ ಹೇಳ್ತಾನೆ, ಏಸಯ್ಯ, ಒಡೆಯನೇ, ಯೆಹೋವನೇ, ಈ ಜನರನ್ನು, ಇಸ್ರಾಯೇಲ್ ಜನಾಂಗವನ್ನು, ಸಲ್ಮೋನು ಜ್ಞಾನಿ ಅರಸನು, ಈ ಜನರನ್ನು ಆಳೋದಕ್ಕಾಗಿ ನನಗೆ ವಿವೇಚನ ಜ್ಞಾನವನ್ನು ಅನುಗ್ರಹಿಸು ರಾಜ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ಬೇಡಿಕೊಳ್ಳರಿ ನಿಮಗೆ ಕೊಡಲ್ಪಡೋದಂದ್ರೆ ಏನು ಬೇಡಿಕೊಳ್ಳೋದು ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕು. ನಾವು ಬೆಟ್ಟವನ್ನು ಕಿತ್ತುಕೊಳ್ಳೋದು ಸಮುದ್ರದಲ್ಲಿ ಬೀಳಂತ ಹೇಳಿ ಬಂದುಬಿಟ್ಟು ಅದಕ್ಕಾಗಿ ಬೇಡಿಕೊಳ್ಳೋದಲ್ಲ. ಬೇರು ಸಮೇತ ಒಣಗೋಗಬೇಕಾಗಿರ್ತಕ್ಕಂಥ ಆ ಅಂಜೂರದ ಮರ ಬೇರು ಸಮೇತ ಒಣಗೋಗಬೇಕಾದ್ರೆ ಅಲ್ಲಿ ಬೇರು ಸಮೇತ ಒಣಗೋಗಲಿ ಎಂಬುದಾಗಿ ಅಪ್ಪಣೆ ಕೊಡಬೇಕು, ಇಲ್ಲಿ ಅಪ್ಪಣೆ ಕೊಡಬೇಕು. ಆದರೆ ಪ್ರಾರ್ಥನೆ ಮಾಡಬೇಕು ಅದಕ್ಕಾಗಿ ಎಂಬುದಾಗಿ ಅದನ್ನು ಅದಕ್ಕೆ ದೇವರ ಚಿತ್ತಾನುಸಾರವಾದಂಥ ಪ್ರಾರ್ಥನೆ ದೇವರು ನೆರವೇರಿಸ್ತಾನೆ ಎಂಬುದಾಗಿ ಹೇಳಲಾಗಿದೆ. ಅದಕ್ಕೆ ನೀನು ಬೇಡಿಕೋ, ಅರಿಯಲಾರದ ತಿಳಿಯಲಾರದ ಪರಮರಹಸ್ಯಗಳನ್ನು ತಿಳಿಸ್ತೇನೆ, ನೀನು ಕೇಳಿಕೊಂಡಿದ್ದೆ ನಾನು ಕೊಡ್ತೇನೆ ಜ್ಞಾನವನ್ನು. ಆಗ ಸಲ್ಮೋನ್ ಜ್ಞಾನಿ ಬೇಡಿಕೋ ಅಂತ ಹೇಳುವಾಗ ಆತನು ಭಾಳ ನಾವೆಲ್ಲ ಆರ್ಥಿಕ ಆಶೀರ್ವಾದ ಕೇಳೋದು ತಪ್ಪಲ್ಲ, ಆದರೆ ಕೇಳೋದೇನೆಂದರೆ, ಕರ್ತನೇ, ಈ ಪ್ರಜೆಗಳನ್ನು ಆಳೋದಕ್ಕಾಗಿ, ಇಸ್ರಾಯೇಲ್ ಜನಾಂಗವನ್ನು ಆಳೋದಕ್ಕಾಗಿ, ನನಗೆ ನ್ಯಾಯವನ್ನು ವಿಧಿಸೋದಕ್ಕಾಗಿ, ಇವರಿಗೆ ಸರಿಯಾದ ನ್ಯಾಯವನ್ನು ಮಾಡೋದಕ್ಕಾಗಿ ನನಗೆ ವಿವೇಚನ ವರವನ್ನು ಕೊಡು ದೇವರು ಎಂಬುದಾಗಿ ಹೇಳ್ತಾನೆ. ಗಿವ್ ಮೀ ದ ಸ್ಪಿರಿಟ್ ಆಫ್ ಡಿಸೈರಿಂಗ್, ವಿಸ್ಡಮ್ ಅನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿರುವಾಗ ಆಗ ದೇವರು ಹೇಳ್ತಾನೆ, ಸಲಮೋನನೇ, ಯು ಹ್ಯಾವ್ ಆಸ್ಕ್ಡ್ ಮೋಸ್ಟ್. ಎಷ್ಟು ಚೆನ್ನಾಗಿ ಹೇಳ್ತಾನೆ, ನೀನು ಶತ್ರುವಿನ ಪ್ರಾಣವನ್ನು ಕೇಳಲಿಲ್ಲ. ಪ್ರೈಸ್ ಲಾರ್ಡ್. ನೀನು ನಾವು ಶತ್ರುವಿನ ಪ್ರಾಣ ಕೇಳೋದಿಲ್ಲ, ನಿನ್ನನ್ನು ಹಿಂಸಿಸಿದ್ದವರ ಪ್ರಾಣವನ್ನು ಕೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀನು ಐಶ್ವರ್ಯವು, ಬಂಗಾರು, ಬೆಳ್ಳಿ, ವೈಢೂರ್ಯವನ್ನು ಕೇಳ್ತಾ ಇಲ್ಲ. ನೀನು ದೀರ್ಘಾಯುವನ್ನು ಕೇಳ್ತಾ ಇಲ್ಲ. ನೀನು ಮಾನ ಸನ್ಮಾನವನ್ನು ಕೇಳಿಲ್ಲ. ಆದರೆ ನನಗೆ ವಿವೇಚನ ವರವನ್ನು, ಜ್ಞಾನವರವನ್ನು ಕೊಡು ದೇವರೇ, ಜ್ಞಾನವನ್ನು ಅನುಗ್ರಹಿಸಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದ್ರಿಂದ ದೇವರು ಹೇಳ್ತಾರೆ, ಅದರ ಸಂಗಡ ನಿನಗೆ ದೀರ್ಘಾಯು, ನಿನಗೆ ಮಹಿಮೆಯು, ಹಲ್ಲೆಲೂಯಾ, ನಿನಗೆ ಧನ ಸಂಪತ್ತು, ವಿಶ್ವದಲ್ಲೇ ಗೌರವವು, ಅದರೊಟ್ಟಿಗೆ ನಾನು ನಿನಗೆ ಅನುಗ್ರಹಿಸ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಇದು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವುದರ ಕುರಿತು ಪ್ರಾರ್ಥನೆ ಮಾಡಬೇಕು? ವಿಶ್ವಾಸ ಕಡಿಮೆ ಇದ್ದರೆ ದೇವರೇ ನನಗೆ ವಿಶ್ವಾಸದಲ್ಲಿ ಬಲ ಕೊಡು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಭಾಳ ಜನ ಮಾಡ್ತಾರೆ, ಬೆಟ್ಟ ಆ ದೆವ್ವವನ್ನು ಬಿಡಿಸಬೇಕಾದ್ರೆ ಆವಾಗ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಉಪವಾಸ ಪ್ರಾರ್ಥನೆ ಮಾಡೋದಲ್ಲ, ಮೊದಲೇ ಉಪವಾಸ ಪ್ರಾರ್ಥನೆ ಮಾಡಿಕೊಂಡು ನೀನು ವಿಶ್ವಾಸವನ್ನು ಬಲಗೊಳಿಸಿಕೊಡ್ತೇವೆ. ಆಮೇಲೆ ದೆವ್ವವನ್ನು, ಅಲ್ಲಿರ್ತಕ್ಕಂಥ ಭೂತ ಪಿಶಾಚಿಗಳನ್ನು, ಅಲ್ಲಿರ್ತಕ್ಕಂಥ ಬೆಟ್ಟವನ್ನು, ಸಮುದ್ರವನ್ನು, ಅಲ್ಲಿರ್ತಕ್ಕಂಥ ಅಂಜೂರದ ಮರವನ್ನು ಕಿತ್ತುಕೊಂಡು ಹೋಗುವಂತೆ ಪ್ರಾರ್ಥನೆ ಮಾಡಲಿಕ್ಕೆ ವಿಶ್ವಾಸ ಬೇಕಾದರೆ ಮೊದಲು ನೀನು ಉಪವಾಸದಿಂದಿದ್ದುಕೊಂಡು ಪ್ರಾರ್ಥನೆ ಮಾಡಿ, ಉಪವಾಸದಲ್ಲಿ ದೇವರ ವಾಕ್ಯದಿಂದ ತುಂಬಲ್ಪಟ್ಟವನಾಗಿ ಕೇಳುವುದರಿಂದ ಆಲೈಸುವುದರಿಂದ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ವಿಶ್ವಾಸವೂ ಬಲವಾಗಿರುವಾಗ ಆಗ ನೀನು ಬೆಟ್ಟವನ್ನು ಮಾತಾಡಬೇಕು. ನೀನು ಆ ಸಮುದ್ರದಲ್ಲಿ ಆ ಅಂಜೂರದ ಮರದೊಟ್ಟಿಗೆ ಮಾತಾಡಿ, ಅಂಜೂರದ ಮತ್ತು ಮರಕ್ಕೆ ಅಪ್ಪಣೆ ಕೊಟ್ಟರೆ ಅದು ಹಾಗೆ ಆಗುವುದು.
ಈಗ ನಮ್ಮ ಜನ ಏನು ಮಾಡ್ತಾ ಇದ್ರೆ, ನಾವು ಅಮಾಯಕರಾದ ನಾವು, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವ್ಯಾ, ಅಮಾಯಕರಾದ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಭಾಳ ಕ್ಲಿಯರ್ ಆಗಿ ನಾವು ಸಮಸ್ಯೆಗಳು ಬಂದಾಗ ಅದಕ್ಕೆ ಕೂತ್ಕೊಂಡು ಅದಕ್ಕೆ ಉಪವಾಸ ಮಾಡಿ, ದೇವರೇ ಈ ಸಮಸ್ಯೆಗಳನ್ನು ಕಿತ್ತಾಗು, ದೇವರೇ ರಾಜ ಈ ಸಮಸ್ಯೆಗಳನ್ನು ತೆಗೆದು ಅಂತ ಹೇಳಿದ್ರೆ, ಅಯ್ಯೋ ಏಸಯ್ಯ ಕ್ಲಿಯರ್ ಹೇಳಿದ, ಅಯ್ಯೋ ನಾನು ನಿನಗೆ ಕೊಟ್ಟಿದ್ದೀನಿ, ನೀನು ಹೃದಯದಲ್ಲಿ ನಂಬಿ ಅದನ್ನು ಹೇಳಿದಿರೋದು ಹಾಗೇ ಆಗೋದು, ಮತ್ತೆ ನೀನು ನನ್ನ ಕಡೆ ಪ್ರೇಯರ್ ಮಾಡ್ತಾ ಇದ್ದಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ಏನು ಕೇಳಬೇಕು? ಮೊದಲನೇದಾಗಿ, ಅಂಜೂರದ ಮರ ಹಣ್ಣು ಕೊಡದೇ ಇರುವಾಗ, ಅಂಜೂರದ ಮರದಲ್ಲಿ ಫಲ ಇಲ್ಲದೆ ಇರುವ ಕಾರಣದಿಂದ, ಕಾಲ ಇಲ್ಲ, ಫಲ ಇಲ್ಲದೆ ಕಾರಣದಿಂದ ಅಲ್ಲಿ ಯೇಸು ಕ್ರಿಸ್ತನು ಮಾನವನಲ್ಲಿರ್ತಕ್ಕಂಥ ಸಾಮರ್ಥ್ಯವು, ಆ ನಂಬಿಕೆಯಿಂದ ಹೇಳತಕ್ಕಂಥ ಮಾತಿನ ಸಾಮರ್ಥ್ಯವು ಶಿಷ್ಯರಿಗೆ ಪ್ರದರ್ಶಿಸಿದನು. ಲಿಟ್ರಲಿ ಪ್ರಾಕ್ಟಿಕಲಿ ಅದು ತೋರಿಸ್ಕೊಟ್ಟ. ಮೊದಲು ಯೇಸು ಪ್ರಾಕ್ಟಿಕಲಿ ಮಾಡಿದ ಮೇಲೆ ಆಮೇಲೆ ಪ್ರಸಂಗ ಮಾಡ್ತಾ ಇದ್ದಾನೆ, ಆಮೇಲೆ ಟೀಚಿಂಗ್ ಕೊಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಮೂಲವ್ಯಾಧಿ ಬೇರು ಸಮೇತ ಕಿತ್ತುಕೊಂಡೋಗಿದೆ. ನಮ್ಮ ಪ್ರಾರ್ಥನೆ ಈ ಮನೆಯಲ್ಲಿ ನಡಿಬಾರದೆಂಬುದಾಗಿ ಹೇಳಿಕೊಂಡು ಅನೇಕ ದುಷ್ಟ ಶಕ್ತಿಗಳ ಸಂಕಲ್ಪಗಳು ನಿರ್ಮೂಲವಾಗಿ ಇವತ್ತು ಇಲ್ಲಿಂದ ಲೈವ್ ಕಾಸ್ಟಿಂಗ್ ಮಾಡೋದಕ್ಕಾಗಿ ನಮಗೆ ಇಲ್ಲಿ ವಿಡಿಯೋ ಶೂಟಿಂಗ್, ಶಟಿಂಗ್ ಮತ್ತು ಬೇಕಾಗಿರೋ ಎಲ್ಲ ಲೈಟ್ ಉಪಕರಣಗಳೆಲ್ಲವನ್ನು ನಮ್ಮ ಕ್ರೈಸ್ತ ಭಕ್ತರು ಬೆಂಬಲಿಸಿ ಅನುಗ್ರಹಿಸಿದ್ದಾರೆ. ಅವರೆಲ್ಲರಿಗೆ ಶುಭವಾಗಲಿ ಎಂಬುದಾಗಿ ಹಾರಿಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಸಂಕಷ್ಟಗಳನ್ನು ನೋಡಿ, ಅದನ್ನು ನೋಡಿ ನೀವು ಅಳೋದು ಬೇಕಾಗಿಲ್ಲ. ಏ ಮತ್ ಕಹೋ ಖುದಾ ಸೇ ಮೇರೆ ಮುಸ್ಕಿಲೇ ಬಡೆ ಹೈ, ये मत कहो खुदा से मेरे मुश्किलें बड़े हैं, इन मुश्किलों से कह दो मेरा खुदा बड़ा है, इन मुश्किलों से कह दो मेरा खुदा बड़ा है. ಅಂದ್ರೆ ನಾವು ಸಮಸ್ಯೆಗಳು, ಸಂಕಟಗಳು, ವೇದನೆಗಳು ನೋಡಿ ಅಯ್ಯೋ ದೇವರೇ ಸಂಕಟಗಳು ಎಷ್ಟು ದೊಡ್ಡದಿದೆ ಎಂಬುದಾಗಿ ಹೇಳಕ್ ಹೋಗ್ಬೇಡ. ये मत कहो खुदा से मेरे मुश्किलें बड़े हैं, इन मुश्किलों से कह दो मेरा खुदा बड़ा है, इन मुश्किलों से कह दो मेरा ಮಸೀಹಾ ಬಡಾ ಹೈ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ರಿ. ಇವತ್ತಿನ ಈ ವಾಕ್ಯ ಎಲ್ಲ ಆತ್ಮೀಯರಿಗೆ ಅದ್ಭುತವಾದಂಥ ಶಕ್ತಿ, ಸಾಮರ್ಥ್ಯ, ವಾಸ್ತವಿಕವಾಗಿ ಲಿಟ್ರಲಿ ಆಗಿರತಕ್ಕಂಥ ಸಂಗತಿ ನಿಮ್ಮ ಜೀವನದಲ್ಲಿ ಇನ್ನೂ ವಿಶ್ವಾಸ, ಭಕ್ತಿ, ವೈರಾಗ್ಯ, ನಂಬಿಕೆ ತುಂಬಿದೆ. ಅದಕ್ಕಾಗಿ ಇದರಿಂದ ನಾವು ಶತ್ರುವಿನ ಪ್ರಾಣಗಳಾಗಲಿ, ಹಣ, ಐಶ್ವರ್ಯ, ಅಂತಸ್ತುಗಳಾಗಲಿ, ಗೌರವಗಳಾಗಲಿ ಕೇಳಿಲ್ಲ. ಸೊಲೊಮೋನನು ನನಗೆ ವಿವೇಚಿಸುವ ಜ್ಞಾನವನ್ನು ಕೊಡು ದೇವರೇ. ನನ್ನ ಪ್ರಾರ್ಥನೆ, ಕರ್ತನೇ ನಿನ್ನ ವಾಕ್ಯದಲ್ಲಿರುವ ಸತ್ಯಗಳು ತಿಳ್ಕೊಳ್ಳತಕ್ಕಂಥ ಜ್ಞಾನವನ್ನು ಅನುಗ್ರಹಿಸಿ ರಾಜ. ಯೆರೆಮೀಯ ಪ್ರವಚನ ಪುಸ್ತಕ 33ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಲಾಗಿದೆ, ನೀನು ಕೇಳಿಕೊಂಡ್ರೆ, ನೀನು ಕರೆದರೆ, ನೀನು ಕೂಗಿದರೆ ಊಹಿಸಲಾರದ, ಅರಿಯಲಾರದ ಪರಮ ರಹಸ್ಯಗಳನ್ನು ನಿನಗೆ ಬಯಲ್ಪಡಿಸ್ತೀನಿ ಎಂಬುದಾಗಿ. ಅದೇ ರಹಸ್ಯಗಳು ನಿಮ್ಮ ಸಮ್ಮುಖದಲ್ಲಿ ತಂದಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೆಲ್ಲರಿಗೆ ಸುಕ್ಷೇಮವಾಗಲಿ. ಇನ್ನು ಮುಂದೆ ಎಲ್ಲ ಆತ್ಮೀಯರಾದ ನಿಮ್ಮಲ್ಲಿ ನಿಮ್ಮ ಮುಂದೆ ಬಂದಿರೋ ಸಮಸ್ಯೆಗಳು, ಸಂಕಟಗಳು, ಬಾಧೆಗಳು, ವೇದನೆಗಳಿಗೆ ಎದುರು ನೋಡಿರುವಾಗ ಅದಕ್ಕೆ ಪ್ರಾರ್ಥನೆ ಮಾಡೋದಲ್ಲ. ಯೇಸು ಮೋಸೆ ಪ್ರಾರ್ಥನೆ ಮಾಡೋ, ದೇವರೇ ಸಮುದ್ರ, ಆವಾಗ ದೇವರ ಓ ಡೋಂಟ್ ಸಿ ಮಿ ಯಾರ್ ಸಿ ಟು ಸಮುದ್ರ ಅಂತ ಹೇಳ್ತಾರೆ. ಸಮುದ್ರಕ್ಕೆ ನೋಡಿದ ದೇವರೇ ಸಮುದ್ರ ಅಂತ ಹೇಳುವಾಗ, ಸಮುದ್ರ ನನ್ನ ಕಡೆ ಅಲ್ಲಪ್ಪ, ಅಲ್ಲಿ ಸಮುದ್ರ ಕಡೆ ತಿರುಗಿ ನಿನ್ನ ಕಟ್ಟಿಗೆಯನ್ನು ಚಾಚು ಎಂಬುದಾಗಿ ಹೇಳಿದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತು ನಾಮದಲ್ಲಿ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರಿ ಸಹೋದರರು, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಮ್ಮ ಜೀವನದಲ್ಲಿ ಅಪಾರವಾದಂಥ ಸತ್ಯ, ಅಪಾರವಾದಂಥ ಸಮಾಧಾನ, ಆನಂದ, ಹರ್ಷ, ಜೀವಮಾನ ಕಾಲವೆಲ್ಲ ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರೈಸ್ತಾನೆ. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ತುಂಬಿದಿರಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಐ ನೋ ದಟ್, ನನಗೆ ಗೊತ್ತಿದೆ, whoever says to this mountain be removed and be fall into the sea, and whenever, if he believes in his heart and never doubt, whatever he says it shall be done unto him in Jesus name. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ಇವತ್ತು ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಕರುಣಾಮಯನಾದ ದೇವರು, ನಿನಗೆ ವಂದನೆಗಳು ರಾಜ. ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಎಲ್ಲ ಆತ್ಮೀಯರಿಗೆ ಇವತ್ತು ಬಲವಾದಂಥ ಸಂದೇಶ ಕರ್ತನೆ. ಮಾನವನಾಗಿರ್ತಕ್ಕಂಥ ಒಂದು ಯಾವುದೇ ಜಾತಿ, ಜನಾಂಗದವನು, ಗೋತ್ರದವನು, ಬಡವನು, ಹಿರಿಯನು, ಕಿರಿಯನು ಯಾವನೇ ಇರಲಿ, ಯೇಸು ಕ್ರಿಸ್ತನನ್ನು ತನ್ನ ಒಡೆಯನಾಗಿ ನಂಬಿಕೊಂಡು ಬಂದಿದ್ದವನಿಗೆ ಎಂಥ ಸಾಮರ್ಥ್ಯ ಇದೆ ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದ ರಾಜ. ಕೃಪೆ ಇರಲಿ ರಾಜ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ಕ್ರೈಸ್ತರಿಗೆ ವಿರೋಧವಾಗಿ ಹೋರಾಡ್ತಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳ ಸಂಕಲ್ಪಗಳು ನಿರ್ಮೂಲವಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಕರ್ತನೆ, ಬಿಡುಗಡೆಯಿಂದ
ಕರ್ತನೆ ನಿರ್ಭಯದಿಂದ ಸುರಕ್ಷಿತವಾಗಿ ಭದ್ರಕೋಟೆಯಲ್ಲಿದ್ದುಕೊಂಡು ಕರ್ತನೆ ನಿನ್ನ ಸುವಾರ್ತೆನ ಸಾರ್ಥ ಅನೇಕ ಜನರಿಗೆ ಈ ಸುವಾರ್ತೆ ತಲುಪಿ ಅನೇಕ ಜನರು ನುಗ್ಗಿ ಈ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಷ್ಟು ಜನರು ಕರ್ತನೆ ಸಭೆಗಳನ್ನು ಬಿಟ್ಟು ಹಿಂತಿರುಗಿ ಹೋಗಿದ್ದಾರೆ ಕರ್ತನೆ, ಅವರೆಲ್ಲರೂ ತಿರುಗಿ ಅವರ ಸಭೆಗಳಲ್ಲಿ ಸೇರ್ಲಿ ಕರ್ತನೆ. ಮತ್ತು ಮೂಲಕವಾಗಿ ಅನೇಕ ಜನರಿಗೆ, ಇತರರಿಗೆ, ಕ್ರೈಸ್ತವರ ಮೂಲಕವಾಗಿ ಇತರರಿಗೆ ಸಂದೇಶವು ಸಾರಲ್ಪಡಲಿ. ಯೇಸುವಿನ ಪ್ರೀತಿ, ಯೇಸುವಿನ ಸ್ವಸ್ಥತೆ, ಯೇಸುವಿನ ರಕ್ಷಣಾ, ಯೇಸುವಿನಿಂದ ಉಂಟಾಗತಕ್ಕಂಥ ವಿಮೋಚನ, ಯೇಸುವಿನಿಂದ ಉಂಟಾಗತಕ್ಕಂಥ ಉದ್ಧಾರ ಎಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತ ಕರ್ತನೆ. ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಅವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ಕುಟುಂಬದಲ್ಲಿದ್ದ ಎಲ್ಲ ಸಮಸ್ಯೆಗಳನ್ನು ಕರ್ತನೆ ನಿವಾರಿಸು ಕರ್ತನೆ. ಯೇಸು ಕ್ರಿಸ್ತು ನಾಮದಲ್ಲಿ ಯಾರ್ಯಾರು ನನ್ನ ಜೊತೆ ಏಕೀಭವಿಸಿದರೆ ಅವರೆಲ್ಲರಿಗೂ ಗುಣಮುಖರಾಗಲಿ. ಆಮೆನ್ ಇನ್ ಜೀಸಸ್ ನೇಮ್. ಯಾರ್ಯಾರು ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳಿಂದ ಸಿಲುಕಿಕೊಂಡು ಅಲ್ಲಾಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕೃಪಾ ಸಂಪೂರ್ಣ ದೇವರೇ ಕರ್ತನೆ, ಪ್ರತಿಯೊಬ್ಬರು ಕರ್ತನೆ, ಎಲ್ಲ ಜಾತಿ ಜನಾಂಗದವರಿಗೂ, ಎಲ್ಲ ಮಾನವನಿಗೆ ಕರ್ತನೆ ನೀನು ನಿನ್ನ ಸ್ವರೂಪದಲ್ಲಿ ನಿನ್ನ ಹೋಲಿಕೆಗೆ ಸರಿಯಾಗಿ ಮಾಡಲ್ಪಟ್ಟಿರುವ ಮಾನವನಿಗೆ ಎಂಥ ಸಾಮರ್ಥ್ಯ ಇದೆ, ಎಂಥ ಶಕ್ತಿ ಇದೆ, ಅವನ ನುಡಿ, ಅವನ ನಂಬಿಕೆ, ಈ ಕರ್ತನೆ ಕಂಪ್ಲೀಟ್ ಹಿಸ್ಟ್ರಿಯನ್ನು ಚೇಂಜ್ ಮಾಡ್ತಕ್ಕಂಥ ಸಾಮರ್ಥ್ಯದ ಕರ್ತನೆ ನಮ್ಮನ್ನು ಬಲಪಡಿಸು ಕರ್ತನೆ. ಕೇಳ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಅಲ್ಪಸಂಖ್ಯಾತರನ್ನು ನೆನೆಸಲ್ಪಟ್ಟಿರುವ ಕ್ರೈಸ್ತವರು ತಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸಿ ಕರ್ತನೆ ಇವತ್ತು ಪ್ರಾರ್ಥನೆಯಲ್ಲಿ ಮುಂದೆ ಸಾಗುವುದಷ್ಟೇ ಅಲ್ಲದೆ ಅವರ ಬಾಯಿಂದ ಬರ್ತಕ್ಕಂಥ ನುಡಿಗಳಲ್ಲಿ ಅಶುಭವಾಗಲಿ, ನಕಾರಾತ್ಮಕವಾಗಲಿ ಶಬ್ದಗಳು ನಮ್ಮ ನುಡಿ ಬಾಯಲ್ಲಿ ಬರದಂತೆ ಕರ್ತನೆ ಇನ್ನು ಮುಂದೆ ಸಕಾರಾತ್ಮಕವಾದಂಥ ನುಡಿಗಳು, ಶುಭಕರವಾದಂಥ ನುಡಿಗಳು, ಆಶೀರ್ವಾದಕರವಾದಂಥ ನುಡಿಗಳು, ಒಳ್ಳೆಯದು ಮಾಡ್ತಕ್ಕಂಥ ನುಡಿಗಳು ನಮ್ಮ ಬಾಯಿಂದ ಉಲ್ಲೇಖಿಸುತ್ತಾ ಅದನ್ನೇ ನೆರವೇರುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪೆಯಲ್ಲಿ ಶುಭವಾಗಲಿ. ಕೇಳತಕ್ಕಂಥ ಎಲ್ಲ ಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಶಾಂತಿ, ಸಮಾಧಾನ, ಆತ್ಮವಿಶ್ವಾಸ ಬರಬೇಕು ರಾಜ. ಯಾವುದೇ ಮನುಷ್ಯನಾಗಿದ್ರೂ ಕೂಡ ಅವನು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಮಾಡಲ್ಪಟ್ಟಿದ್ದಾನೆ. ಅವನು ಕೀಳವನಲ್ಲ, ದೊಡ್ಡವನಲ್ಲ, ಚಿಕ್ಕವನಲ್ಲ, ಕೆಟ್ಟವನಲ್ಲ, ಕೆಡುಕನಲ್ಲ, ಅವನು ದೇವನ ಸ್ವರೂಪಿ ಎಂಬ ಸತ್ಯವು ಕರ್ತನೆ ಇವತ್ತೆಲ್ಲರೂ ತಿಳಿದುಕೊಂಡು ಅವರ ಜೀವನದಲ್ಲಿ ಕೂಡ ಕರ್ತನೆ ಈ ಸತ್ಯವನ್ನು ಅಳವಡಿಸಿ ಅವರ ಮುಂದೆ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಜಯಿಸಿ